ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಯೇಸು ನೀಡುವ ಹಿಂದೆ ನೀಡುವ, ಯೇಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಮತ್ತಾಯನು ಬರೆದ 6ನೇ ಅಧ್ಯಾಯ 33ನೇ ವಚನ. ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಬೇರೆ ಎಲ್ಲವನ್ನು ಆತನೇ ನಿನಗೆ ಸೇರಿಸಿಕೊಡುವನು. ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಬೇರೆ ಎಲ್ಲವನ್ನು ಆತನೇ ಸೇರಿಸಿಕೊಡುವನು. ಬೇರೆ ಎಲ್ಲವನ್ನು ಆತನೇ ಸೇರಿಸಿಕೊಡುವನು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಮತ್ತಾಯನು ಬರೆದ 11ನೇ ಅಧ್ಯಾಯ 28ನೇ ವಚನ. ನೊಂದು ಬೆಂದು ಭಾರ ಹೊತ್ತು ಬಳಲಿರುವೆಯ, ನಿನ್ನನ್ನು ಪ್ರೀತಿಸುವ ಶಾಂತ ಹೃದಯರು ದೀನ ಹೃದಯರು ಆದ ಯೇಸುವಿನ ಬಳಿಗೆ ನೀನು ಬರುವೆಯ. ನೊಂದು ಬೆಂದು ಭಾರ ಹೊತ್ತು ಬಳಲಿರುವೆಯ, ನೊಂದು ಬೆಂದು ಭಾರ ಹೊತ್ತು ಬಳಲಿರುವೆಯ, ನಿನ್ನ ಬಿಡಿಸಬಲ್ಲ ಕರ್ತರ ಬಳಿಗೆ ಬರುವೆಯ, ನಿನ್ನ ಬಿಡಿಸಬಲ್ಲ ಕರ್ತರ ಬಳಿಗೆ ಬರುವೆಯ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲಿಂಟು. ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಯೇಸುವಿನ ಬಳಿಗೆ ನೀನು ಬರುವೆಯಾ? ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು. ಇಂದು ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು. ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಇಬ್ರಿಯರಿಗೆ ಬರೆದ 9ನೇ ಅಧ್ಯಾಯ 22ನೇ ವಚನ. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ, ಯೇಸುವಿನ ನಾಮವಿಲ್ಲದೆ ರಕ್ಷಣೆ ಇಲ್ಲ. ನಿನಗೆ ರಕ್ಷಣೆ ಕೊಡುವ ಯೇಸುವಿನ ಬಳಿಗೆ ಬರುವೆಯಾ? ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ. ಯೇಸು ರಾಜನಾಮವಿಲ್ಲದೆ ರಕ್ಷಣೆ ಇಲ್ಲ, ಯೇಸು ರಾಜನಾಮವಿಲ್ಲದೆ ರಕ್ಷಣೆ ಇಲ್ಲ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಯೇಸು ನೀಡುವ ಹಿಂದೆ ನೀಡುವ, ಯೇಸು ನೀಡುವ ಹಿಂದೆ ನೀಡುವ,
ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರಲ್ಲಿ ನನ್ನ ಆತ್ಮೀಯರೇ, ನಾವು ಇಂದು ಪಾಪ ನಿವೇದನೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವ. ಪಾಪ ನಿವೇದನೆ ಅಂದರೆ ದೇವರ ಸಂಕಲ್ಪದ ಪ್ರಕಾರ ದೇವರು ನಮ್ಮಿಂದ ಬಯಸುತ್ತಿರುವುದು ಏನು ಎನ್ನುವಂಥ ವಿಷಯಗಳ ಬಗ್ಗೆ ಇಂದು ನಾವು ಗಮನ ಕೊಡಲು ಪ್ರಯತ್ನಿಸುವ. ಪಾಪವನ್ನು ಗೆದ್ದಂತಹ ಅಮ್ಲೋಲ್ಭವ ಮಾತೆಯಾದಂತಹ, ಪಾಪರಹಿತ ಜನ್ಮವನ್ನು ತಾಳಿದಂತಹ, ಸೈತಾನನನ್ನು ಮೆಟ್ಟಿ ನಿಂತಹ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯ ಮುಖಾಂತರ ನಾವು ಪ್ರಾರ್ಥಿಸುತ್ತಾ ಪಾಪದ ಅರಿವನ್ನು, ಪಶ್ಚಾತ್ತಾಪದ ಮನಸ್ಸನ್ನು, ಮನಪರಿವರ್ತನೆಯ ಕೃಪೆಯನ್ನು ದೇವರೇ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ವಿಶ್ವಾಸದಿಂದ ಒಮ್ಮನಸ್ಸಿನಿಂದ ನಾವು ಮಾತೆ ಮರಿಯಮ್ಮನವರ ಮುಖಾಂತರ ಬೇಡಿ ಪ್ರಾರ್ಥಿಸುವ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ದೇವರಲ್ಲಿ ನನ್ನ ಆತ್ಮೀಯರೇ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 28ನೇ ವಾಕ್ಯ. ಹೆಣಬಿದ್ದಡೆ ರಣಹದ್ದುಗಳು ಬಂದು ಸೇರುತ್ತವೆ. ಹೆಣ ಇರುವ ಕಡೆಗೆ ರಣಹದ್ದುಗಳು ಆಕರ್ಷಿತವಾಗುತ್ತೆ. ಹದ್ದುಗಳು ಬಂದು ಸೇರುತ್ತೆ. ಬಂದು ಸೇರಿ ಏನು ಮಾಡುತ್ತೆ ಪ್ರಿಯರೇ? ಆ ಹೆಣವನ್ನು ಅದು ನಾಶಪಡಿಸುತ್ತೆ, ಅವುಗಳನ್ನು ತಿನ್ನುತ್ತೆ ಪ್ರಿಯರೇ. ಇದೇ ರೀತಿಯಲ್ಲಿ ಯೋಹನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಪ್ರಿಯರೇ. ನಾಶವನ್ನು ಅಂದರೆ ಏನು ಪ್ರಿಯರೇ? ಏನು ನಾಶ ಮಾಡೋಕ್ಕೆ ಬರುತ್ತಾನೆ? ನಮ್ಮ ಆತ್ಮವನ್ನು. ಮರಣದ ದೌಡೆಯಲ್ಲಿರುವಂತಹ ಆತ್ಮಗಳ ಸುತ್ತಲೂ ರಣಹದ್ದುಗಳು ಸೇರಿಕೊಳ್ಳುತ್ತವೆ ಪ್ರಿಯರೇ. ಇಲ್ಲಿ ರಣಹದ್ದುಗಳು ಅಂತಂದರೆ ದುಷ್ಟ ಆತ್ಮ. ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪಾಪದ ಮುಖಾಂತರ ದೇವರು ಕೊಟ್ಟಂತಹ ದೇವ ಮಹಿಮೆಯನ್ನು ಮಾನವರು ಕಳೆದುಕೊಂಡಿದ್ದಾರೆ. ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪಾಪದ ವೇತನ ಮರಣ. ಪಾಪ ಇರುವಂತಹ ಆತ್ಮದಲ್ಲಿ ಮರಣವು ಕಾರ್ಯಗತಗೊಳ್ಳುತ್ತಿದೆ ಪ್ರಿಯರೇ. ಮರಣದ ದೌಡೆಯಲ್ಲಿ ಆತ್ಮಗಳು ಇದೆ. ಪಾಪ ನಿವೇದನೆ ಮಾಡದೆ ಇರುವಾಗ ದುರಾತ್ಮಗಳು ಆ ಆತ್ಮದ ಸುತ್ತಲೂ ಸುತ್ತಿಕೊಳ್ಳುತ್ತೆ. ಅದರ ಉದ್ದೇಶ ಇಷ್ಟೇ ಆಗಿರುತ್ತೆ: ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಈ ಒಂದು ಅರಿವಿನಿಂದ ನಾವು ಪಾಪ ನಿವೇದನೆಯ ಸಂಸ್ಕಾರದ ಬಗ್ಗೆ, ದೇವರು ನಮಗೆ ದಯಪಾಲಿಸಿದಂತಹ ಈ ಮಹತ್ತಾದಂತಹ ಕೊಡುಗೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವ. ನಮ್ಮಲ್ಲಿ ಅನೇಕ ಜನರು, ಉದಾಹರಣೆಗೆ ಕಾಮುಕತನ, ವ್ಯಭಿಚಾರ, ಲಂಚಕೋರರು, ಮೋಸ ವಂಚನ
ಇಂಥ ಜೀವನ ಜೀವಿಸುವಂತಹ ಅನೇಕರು ಅವರು ಭಯಪಡುವಂಥದ್ದು ಯಾರನ್ನು ಪ್ರಿಯರೇ? ಜನರನ್ನು. ಜನರು ನೋಡುತ್ತಾರೆ, ಜನರು ಕಂಡುಕೊಳ್ಳುತ್ತಾರೆ ಎನ್ನುವಂಥ ಭಯ ಅವರಲ್ಲಿದೆ ಹೊರತು ಸರ್ವಸ್ವವನ್ನು ಸೃಷ್ಟಿಸಿದಂಥ ದೇವರೊಬ್ಬರಿದ್ದಾರೆ, ಅವರು ಸಕಲವನ್ನು ನೋಡುತ್ತಿದ್ದಾರೆ, ಕಾಣುತ್ತಿದ್ದಾರೆ ಎನ್ನುವಂಥ ಆಲೋಚನೆ ಆಗಲಿ, ಇದರ ಕಡೆಗೆ ಗಮನ ಆಗಲಿ ಅವರಿಗೆ ಇಲ್ಲ ಪ್ರಿಯರೇ. ಇಂತಹ ಆಲೋಚನೆ, ಇಂತಹ ಜೀವನವನ್ನು ಜೀವಿಸುವಂಥವರು ನಮ್ಮ ಕುಟುಂಬಗಳಲ್ಲಿ, ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ, ಅಷ್ಟೇ ಏಕೆ ನಾವು ಸೇವೆ ಮಾಡುವಂತಹ ಪ್ರಾರ್ಥನಾ ಆಲಯಗಳಲ್ಲೂ ಮಂದಿರಗಳಲ್ಲೂ ಇಂಥ ಜನರನ್ನು ನಾವು ಕಂಡುಕೊಳ್ಳುತ್ತೇವೆ. ಅವರು ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಣಯಗಳು, ಅವರು ಇತರರ ಬಗ್ಗೆ ಮಾತನಾಡುವಂತಹ ಕೆಲವೊಂದು ವಿಷಯಗಳು, ಅವರ ಜೀವನದ ಶೈಲಿಗಳು, ದೇವರ ಅರಿವು ಇಲ್ಲದೆ, ದೇವರು ತಮ್ಮನ್ನು ನೋಡುತ್ತಿದ್ದಾರೆ ಎನ್ನುವಂತಹ ಆ ಗಮನ ಇಲ್ಲದೆ, ದೇವರಿಗೆ ಸಲ್ಲಬೇಕಾದ ಗೌರವವು ತಮ್ಮ ಜೀವನದ ಮುಖಾಂತರ, ತಮ್ಮ ನಡೆ ನುಡಿಯ ಮುಖಾಂತರ ಸಲ್ಲಿಸದೆ ಜನರಿಗೆ ಮಾತ್ರ ಭಯಪಟ್ಟು ಜೀವಿಸುವಂಥವರಾಗಿ ನಾವು ಕಂಡುಕೊಳ್ತೇವೆ ಪ್ರಿಯರೇ. ಉದಾಹರಣೆಗೆ ಸಿರಾಕನು ಬರೆದ ಪತ್ರ, ಸಿರಾಕನ ಗ್ರಂಥ 23ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಇಂತಹ ವ್ಯಕ್ತಿಗಳ ಬಗ್ಗೆ ಇಲ್ಲಿ ತಿಳಿಸಿಕೊಡಲಾಗಿದೆ. ಇಂಥವನು ಭಯಪಡುವುದು ಜನರ ಕಣ್ಣಿಗೆ ಮಾತ್ರ, ಆದರೆ ಸರ್ವೇಶ್ವರನ ದೃಷ್ಟಿ ಸೂರ್ಯನಿಗಿಂತ 10,000 ಹೊಳೆತ. ಮನುಷ್ಯನ ಮಾರ್ಗಗಳೆಲ್ಲ ಆತನಿಗೆ ಪರಿಚಿತ. ಆತ ಬಲ್ಲ ಅತಿ ಗುಪ್ತವಾಗಿರುವ ಎಲ್ಲ ಸ್ಥಳಗಳ ಇಂಗಿತ. ಇದನ್ನು ಆ ವ್ಯಭಿಚಾರಿ ಗ್ರಹಿಸಲಾರ. ವ್ಯಭಿಚಾರಿ ಎನ್ನುವುದು ಶಾರೀರಿಕವಾಗಿ ಪಾಪ ಮಾಡುವಂಥ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ ಪ್ರಿಯರೇ, ದೇವರ ಆಜ್ಞೆಯನ್ನು ಬಿಟ್ಟು ವ್ಯಭಿಚರಿಸಿ ನಡೆಯುವಂತಹ ಪ್ರತಿಯೊಬ್ಬರಿಗೂ ದೇವರು ಕರೆಯುವಂತಹ ಒಂದೇ ಮಾತು, ವ್ಯಭಿಚಾರಿ. ವ್ಯಭಿಚಾರಿ. ದೇವರಲ್ಲಿ ನನ್ನ ಆತ್ಮೀಯರೇ, ದೇವರ ಕಣ್ಣುಗಳು ಸೂರ್ಯನಕ್ಕಿಂತಲೂ 10,000 ಪಟ್ಟು ಪ್ರಕಾಶಮಯವಾಗಿದೆ. ಮಾನವನ ಪ್ರತಿಯೊಂದು ಆಗು ಹೋಗುಗಳನ್ನು, ಆಲೋಚನೆಗಳನ್ನು ಕಾಣುವಂಥದ್ದಾಗಿದೆ. ಅತಿ ಶ್ರೇಷ್ಠರಾದಂತಹ ಮಾನವನನ್ನು ಸೃಷ್ಟಿಸಿ ಸಕಲವನ್ನು ಸೃಷ್ಟಿಸಿದಂತಹ ದೇವರು ನಮ್ಮನ್ನು ನೋಡುತ್ತಿದ್ದಾರೆ. ನಮ್ಮ ಜೀವನದ ಪ್ರತಿಯೊಂದು ಕಾರ್ಯಗಳನ್ನು ಅವರು ಅರಿತುಕೊಳ್ಳುತ್ತಿದ್ದಾರೆ ಎನ್ನುವಂತಹ ವಿಷಯದ ಬಗ್ಗೆ ಗಮನ ಕೊಡದೆ, ನಮ್ಮದೇ ಆದ ರೀತಿಯಲ್ಲಿ ಮಾನವರನ್ನು ಮೆಚ್ಚಿಸಲು, ಮಾನವರನ್ನು ಇತರರನ್ನು ಭಯಪಟ್ಟು ಪಾಪವನ್ನು ಮುಚ್ಚಿಟ್ಟು ಜೀವಿಸುವಂತಹ ಜೀವನ ನಮ್ಮದಾಗಿ ಬಿಟ್ಟಿದೆ. ಇಂತಹ ಜೀವನ ನಾವು ಜೀವಿಸುವಾಗ ನಮ್ಮ ಆತ್ಮವು ಮರಣದ ದೌಡೆಯಲ್ಲಿದೆ. ರಣಹದ್ದುಗಳಂತೆ ದುಷ್ಟ ಆತ್ಮಗಳು ನಮ್ಮ ಸುತ್ತಲೂ ಕವಿದಿದೆ ಪ್ರಿಯರೇ. ನಿಮ್ಮ ಸ್ನೇಹಿತರಲ್ಲಿ ಅನೇಕರು ಕುಡುಕರಿದ್ದರೆ ಪ್ರಿಯರೇ, ಒಂದಿಲ್ಲ ಇನ್ನೊಂದು ದಿನ ನೀವು ಕುಡಿಯುವಂಥ ಚಟಕ್ಕೆ ಇಳಿದು ಬಿಡ್ತೀರಾ. ನಿಮ್ಮ ಸ್ನೇಹಿತರಲ್ಲಿ ಅನೇಕರು ತಪ್ಪಾದ ಭಾಷೆಗಳಲ್ಲಿ ಮಾತನಾಡುವಂತಹ ಅವಜ್ಯ ಮಾತುಗಳನ್ನು ಮಾತನಾಡುವಂಥ ವ್ಯಕ್ತಿಗಳಿದ್ದರೆ ಪ್ರಿಯರೇ, ಒಂದಿಲ್ಲ ಇನ್ನೊಂದು ದಿನ ನಿಮ್ಮ ಬಾಯಿಂದಲೂ ಅವರು ಆಡುವಂತಹ ತಪ್ಪು ಮಾತುಗಳು ಬರುತ್ತೆ ಪ್ರಿಯರೇ. ನಿಮ್ಮ ಪಾಪಗಳು ನಿಮ್ಮಲ್ಲೇ ನೀವು ಉಳಿಸಿಕೊಂಡರೆ ಪ್ರಿಯರೇ, ಈ ದುರಾತ್ಮಗಳು ನಿಮ್ಮನ್ನು ಅನೇಕ ರೀತಿಯ ಪ್ರಲೋಭನೆಗಳಿಗೆ ಒಳಪಡಿಸಿ ಆ ಪಾಪಗಳಿಗೆ ಗುಲಾಮನಾಗುವಂತೆ ಮಾಡುತ್ತೆ ಪ್ರಿಯರೇ. ಹೀಗಿರುವಲ್ಲಿ ಕೆಲವರು ಪಾಪ ನಿವೇದನೆ ಮಾಡದೇ ಇರೋಕೆ ನೆಪವನ್ನು ಹುಡುಕುತ್ತಾ ಈ ರೀತಿಯಲ್ಲಿ ಭಾವಿಸುವಂಥವರಿದ್ದಾರೆ. ಅವರು ಹೇಳಿಕೊಳ್ಳುತ್ತಾರೆ, ದೇವರು ಎಲ್ಲವನ್ನು ಅರಿತಿರುವ ಕಾರಣ, ದೇವರು ನನ್ನ ಜೀವನದ ಎಲ್ಲ ವಿಷಯಗಳನ್ನು ಕಂಡಿರುವ ಕಾರಣ ನಾನು ಏನಕ್ಕೆ ಪಾಪ ನಿವೇದನೆ ಮಾಡಬೇಕು, ದೇವರಿಗೆ ಎಲ್ಲವೂ ಗೊತ್ತು ಅಲ್ಲ ಅಂತ ಪಾಪ ನಿವೇದನೆಗೆ ಹೋಗದೇ ಇರುವಂಥವರು ಅನೇಕರು ಇದ್ದಾರೆ ಪ್ರಿಯರೇ. ಅವರು ಜೀವಿಸುವಂಥ ಜೀವನ ಎಂತಹ ಜೀವನ ಎನ್ನುವುದನ್ನು ಗಮನಿಸದೆ ಜೀವಿಸುವಂಥ ವ್ಯಕ್ತಿಗಳೆಷ್ಟೋ ಜನ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ
ಅಂಥ ಜನರಿಗೆ ದೇವರು ಈ ಕರೆಯನ್ನು ಕೊಡುತ್ತಿದ್ದಾರೆ. ಈ ಉದಾಹರಣೆಯ ಮುಖಾಂತರ ದೇವರು ನಮ್ಮೆಲ್ಲರೊಡನೆ ಮಾತನಾಡಲು ಇಚ್ಛಿಸುತ್ತಿದ್ದಾರೆ. ಆದಿಕಾಂಡ ಅಧ್ಯಾಯ 3 ವಾಕ್ಯಗಳು 8ರಿಂದ, ಅಂದು ಸಂಜೆಯ ತಂಗಾಳಿಯಲ್ಲಿ ಸರ್ವೇಶ್ವರನಾದ ದೇವರು ತೋಟದೊಳಗೆ ಸಂಚರಿಸುವ ಸಪ್ಪಳವು ಕೇಳಿಸಿತು. ಅವರಿಗೆ ಕಾಣಿಸಿಕೊಳ್ಳಬಾರದೆಂದು ಆದಾಮನು ಅವ್ವಳು ಹಿಂದೆ ಅವಿತುಕೊಂಡರು. ಆದರೆ ಸರ್ವೇಶ್ವರನಾದ ದೇವರು, ಎಲ್ಲಿರುತ್ತೀಯಾ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿರುತ್ತೀಯೆಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ. ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ದೇವರಲ್ಲಿ ನನ್ನ ಆತ್ಮೀಯರೇ, ಈ ಸಂದೇಶವನ್ನು, ವಾಕ್ಯವನ್ನು ನಾವು ಕೇಳುವಾಗ ನಮಗೆ ಗಮನಕ್ಕೆ ಬರುವಂಥ ವಿಷಯಗಳು, ದೇವರು ಆದಾಮವ್ವಳನ್ನು ಪ್ರಶ್ನಿಸುತ್ತಿದ್ದಾರೆ. ಏನಕ್ಕಾಗಿ ದೇವರು ಆದಾಮವ್ವಳನ್ನು ಪ್ರಶ್ನಿಸುತ್ತಿದ್ದಾರೆ? ದೇವರು ಎಲ್ಲವನ್ನು ಕಂಡಂಥವರು, ಅರಿತಂಥವರು ಆಗಿರುವಾಗ ದೇವರು ಏನಕ್ಕೆ ಆದಾಮವ್ವಳನ್ನು, ನೀನು ಎಲ್ಲಿರುತ್ತೀಯಾ, ನೀನು ಏನಕ್ಕೆ ನಗ್ನವಾಗಿದ್ಯಾ ಅಂತ ಹೇಳುತ್ತಿದೆಯಾ, ನೀನು ಏನಕ್ಕೆ ಇಂಥ ಕಾರ್ಯ ಮಾಡಿದ್ಯಾ ಅಂತ ಪ್ರಶ್ನೆಗಳನ್ನು ಕೇಳುತ್ತಿರೋದು ಪ್ರಿಯರೇ. ದೇವರಿಗೆ ಗೊತ್ತಿದೆ ಆದಾಮವ್ವಳು ಏನು ಮಾಡಿದ್ದಾರೆ, ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅವರು ಎಲ್ಲಿದ್ದಾರೆ, ಈ ಎಲ್ಲ ವಿಷಯಗಳು ತಿಳಿದಿದ್ದು ದೇವರು ಏನಕ್ಕೆ ಆದಾಮವ್ವಳನ್ನು ಪ್ರಶ್ನಿಸುತ್ತಿರುವಂಥದ್ದು ಪ್ರಿಯರೇ. ದೇವರು ಪ್ರಶ್ನಿಸುವಾಗ ದೇವರು ಅವರನ್ನು ಖಂಡಿಸುವುದಕ್ಕಾಗಿ ಅಲ್ಲ ಪ್ರಶ್ನಿಸುತ್ತಿರುವುದು. ದೇವರು ಆದಾಮನನ್ನು ಕರೆ ಕೊಡುತ್ತಿರುವಾಗ, ಎಲ್ಲಿರುತ್ತೀಯಾ ಎಂದು ಕರೆ ಕೊಡುವಾಗ, ಈ ಪ್ರಶ್ನೆಯಲ್ಲಿ ಪವಿತ್ರ ಆತ್ಮ ಪ್ರೇರಿತವಾಗಿ ಧರ್ಮಸಭೆಯು ತಿಳಿದಂತಹ ಈ ಸತ್ಯವನ್ನು ನಮ್ಮ ಮುಂದೆ ಧರ್ಮಸಭೆಯು ತಿಳಿಯಪಡಿಸುತ್ತಿದೆ. ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕ 410ನೇ ಸಾಲಿನಲ್ಲಿ ಈ ರೀತಿಯಲ್ಲಿ ಹೇಳಲಾಗಿದೆ. ಪಾಪ ಮಾಡಿ ದೂರ ಸೆರೆದಂತಹ ಆದಾಮನನ್ನು ಪಾಪ ಮಾಡಿ ದೂರ ಸೆರೆದಾಗ, ಬಿದ್ದು ಬಿಟ್ಟಾಗ ದೇವರು ಮೊದಲು ಅವನನ್ನು ಕರೆದರು. ಬೇರ್ಪಟ್ಟಂಥ ಸಂಬಂಧವನ್ನು ಪುನರ್ಸ್ಥಾಪಿಸುವುದಕ್ಕಾಗಿ ಮೊದಲು ನಿರ್ಣಯಿಸಿದಂಥವರು ದೇವರಾಗಿದ್ದಾರೆ. ಮೊದಲ ಹೆಜ್ಜೆ ಇಟ್ಟಂಥವರು ದೇವರಾಗಿದ್ದಾರೆ. ಇದರ ಮುಖಾಂತರ ನಮಗೆ ತಿಳಿದು ಬರುವಂಥದ್ದು ಏನಾಗಿದೆ ಪ್ರಿಯರೇ, ನಾವು ದೇವರ ವಿರುದ್ಧ ಒಂದು ತಪ್ಪು ಮಾಡಿದಾಗ ದೇವರು ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದಾರೆ. ತಮ್ಮ ಪ್ರೀತಿಯ ಸಂಬಂಧದಲ್ಲಿ ನಾವು ಮತ್ತೆ ಇರಬೇಕು ಅಂತ ದೇವರು ನಮ್ಮಲ್ಲಿ ಆಶಿಸುತ್ತಿದ್ದಾರೆ. ಇಲ್ಲಿ ಆದಾಮನು ಏನು ಮಾಡುತ್ತಿದ್ದಾನೆ? ಆದಾಮನು ತಪ್ಪು ಮಾಡಿದ ನಂತರ ಅವನು ಭಯದಿಂದ ದೇವರಿಂದ ದೂರ ಸೆರೆದು ಅವಿತುಕೊಂಡಿದ್ದಾನೆ. ಆದರೆ ಇಲ್ಲಿ ದೇವರು ಎಲ್ಲಿದೆಯಾ ಅಂತ ಪ್ರೀತಿಯಿಂದ ಆದಾಮನನ್ನು ಹುಡುಕಿ ಬರುವಂಥ ಸನ್ನಿವೇಶವನ್ನು ನಮ್ಮ ಮುಂದೆ ದೇವರು ತೆರೆದಿಡುತ್ತಿದ್ದಾರೆ ಪ್ರಿಯರೇ. ಹಾಗೂ ಮತ್ತೊಂದು ಪ್ರಶ್ನೆಯನ್ನು ದೇವರು ಕೇಳುತ್ತಿದ್ದಾರೆ. ಆದಾಮನು ಹೇಳುತ್ತಿದ್ದಾನೆ, ಬೆತ್ತಲೆ ಆಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆ ಆಗಿರುತ್ತೀಯೆಂದು ನಿನಗೆ ತಿಳಿಸಿದವರು ಯಾರು? ದೇವರಲ್ಲಿ ನನ್ನ ಆತ್ಮೀಯರೇ, ಇಂತಹ ಪ್ರಶ್ನೆಯನ್ನು ದೇವರು ಕೇಳುವ ಮುಖಾಂತರ ಒಂದು ಖಂಡಿಸುವಂಥ ವ್ಯಕ್ತಿಯನ್ನಾಗಿ ದೇವರು ತಮ್ಮನ್ನೇ ತೋರಿಸಿಕೊಡುತ್ತಿಲ್ಲ.
ತಮ್ಮನ್ನು ಪ್ರೀತಿಸುವಂತಹ ಒಂದು ತಂದೆಯ ಸ್ವರದಿಂದ ಆದಾಮನ ಹತ್ರ ನೀನು ಬೆತ್ತಲೆ ಆಗಿದ್ಯಾ ಅಂತ ನಿನ್ನ ಹತ್ರ ತಿಳಿಸಿದವರು ಯಾರು ಹಾಗೂ ಯಾರು ಅಂತ ಪ್ರಶ್ನಿಸುವ ಮುಖಾಂತರ ತಾನು ಮಾಡಿದ ತಪ್ಪಿನ ಅರಿವನ್ನು ಪಡೆದುಕೊಳ್ಳುವಂತೆ ಆದಾಮನನ್ನು ತಪ್ಪಿನ ಅರಿವಿನ ಕಡೆಗೆ ಕರೆ ಕೊಡುತ್ತಿದ್ದಾರೆ ಪ್ರಿಯರೇ. ಅವನು ಮಾಡಿದ ಪಾಪದ ಘೋರವು ಎಷ್ಟಾಗಿದೆ ಅಂತ ಒಂದು ತಿಳುವಳಿಕೆಯನ್ನು ಕೊಡುತ್ತಿದ್ದಾರೆ ಪ್ರಿಯರೇ. ನೋಡಿ, ಪಾಪ ಮಾಡುವ ಮುಖಾಂತರ ಏನೆಲ್ಲ ಆಗುತ್ತಿದೆ. ಅವನು ಏನಂತ ಉತ್ತರ ಕೊಡುತ್ತಿದ್ದಾನೆ, ನೀವು ಕೊಟ್ಟಂತಹ ಮಹಿಳೆ ನನ್ನನ್ನು ಈ ಹಣ್ಣು ತಿನ್ನುವಂತೆ ಪ್ರೇರೇಪಿಸಿದಳು, ಈ ಮುಖಾಂತರ ನಾನು ಈ ಪರಿಸ್ಥಿತಿಗೆ ಬಂದಿದ್ದೇನೆ. ನೋಡಿ, ಅವನು ಹೇಳುವಂತಹ ವಿಷಯಗಳನ್ನು ನಾವು ಗಮನ ಕೊಡುವಾಗ ಮೊದಲನೇ ಸಾರಿಗೆ ಅವನಿಗೆ ಭಯದ ಅನುಭವ ಆಗ್ತಿದೆ, ಹಾಗೂ ಅವನು ಲಜ್ಜೆಗೆ ಒಳಗಾಗಿದ್ದಾನೆ, ಅವನು ಬೆತ್ತಲೆಯಾಗಿದ್ದಾನೆ ಎನ್ನುವಂತಹ ಅರಿವು ಅವನಿಗೆ ಮೂಡುತ್ತಿದೆ. ಹಾಗೂ ತನ್ನ ಜೊತೆಯಲ್ಲಿ ಪ್ರೀತಿಯಿಂದ ದೇವರು ಕೊಟ್ಟಂತಹ ಶ್ರೇಷ್ಠವಾದ ಕೊಡುಗೆ ಆದಂಥ ತನ್ನ ಸಂಗಾತಿಯನ್ನು ಅವನು ನೀವು ಕೊಟ್ಟಂತಹ ಮಹಿಳೆ ಅಂತ ಆ ಸಂಬಂಧದಲ್ಲಿ ಬಿರುಕು ಬೀಳುವಂಥ ಸನ್ನಿವೇಶವನ್ನು ನಾವು ಕಂಡುಕೊಳ್ಳುತ್ತಿದ್ದೇವೆ. ಪಾಪ ಮಾಡಿದ ಕೂಡಲೇ ಮಾನವ ಕುಲದ ಹೃದಯದಲ್ಲಿ ಭಯ ಬಂತು, ಲಜ್ಜೆಗೊಳಗಾದ ಹಾಗೂ ಮಾನವನ ಸಂಬಂಧಗಳಲ್ಲಿ ಬಿರುಕು ಬೀಳಲು ಪ್ರಾರಂಭಿಸಿತು ಪ್ರಿಯರೇ. ಪಾಪ ಎನ್ನುವಂಥ ವಿಷಯವನ್ನು ನಾವು ನೆನಪಿಗೆ ತಂದುಕೊಳ್ಳುವಾಗ ದೇವರ ಆಜ್ಞೆಗಳನ್ನು ಮೀರುವಂಥದ್ದು ಅಂತ ನಾವು ಭಾವಿಸ್ತೇವೆ ಪ್ರಿಯರೇ. ಆದರೆ ಇಲ್ಲಿ ಸ್ಪಷ್ಟವಾಗಿ ದೇವರು ನಮಗೆ ತಿಳಿಯಪಡಿಸಿಕೊಡ್ತಿದ್ದಾರೆ, ಪಾಪ ಮಾಡುವ ಮುಖಾಂತರ ದೇವರ ಆಜ್ಞೆಗಳನ್ನು ಮೀರೋದು ಮಾತ್ರ ಅಲ್ಲ, ನಾವು ಪ್ರೀತಿಯಲ್ಲಿ ಹಾಗೂ ವಿಶ್ವಾಸದಲ್ಲಿ ಬಿರುಕನ್ನು ಬರಮಾಡಿಕೊಳ್ಳುತ್ತಿದ್ದೇವೆ. ದೇವರು ನಮ್ಮನ್ನು ಪಾಪದ ಅರಿವಿನ ಕಡೆಗೆ ನಮ್ಮನ್ನು ಕರೆತರುತ್ತಿದ್ದಾರೆ ಪ್ರಿಯರೇ. ಈ ಪಾಪದ ಅರಿವಿನ ಮುಖಾಂತರ ನಮಗೆ ಏನು ಪ್ರಯೋಜನ ಪ್ರಿಯರೇ? ನೀವು ಅನೇಕ ಉದಾಹರಣೆಗಳು ನಮ್ಮ ಸುತ್ತಮುತ್ತಲೂ ಇದೆ ಪ್ರಿಯರೇ. ನಿಮ್ಮ ಕುಟುಂಬಗಳಲ್ಲಿ ಆಗಿರಬಹುದು, ನಿಮ್ಮ ನೆರೆಯವರ ಜೀವನಗಳಲ್ಲಿ ಆಗಿರಬಹುದು, ನಿಮ್ಮ ಸ್ನೇಹಿತರ ಜೀವನದಲ್ಲಿ ಆಗಿರಬಹುದು, ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಆಗಿರಬಹುದು. ನೀವು ಕೇಳುತ್ತೀರಿ, ಕ್ಯಾನ್ಸರ್ ರೋಗ ಬಂದು 4th ಸ್ಟೇಜ್ ಆದಾಗ ವೈದ್ಯರ ಬಳಿಗೆ ಅವರು ಹೋಗುತ್ತಾರೆ. ಆಗ ವೈದ್ಯರು ಹೇಳ್ತಾರೆ, ಏನಪ್ಪ ಇಷ್ಟು ದಿನ ಈ ಸಮಸ್ಯೆ ಇಟ್ಕೊಂಡು ಈಗ ಬರ್ತಿದ್ಯಾ, ಇದು ಹೊತ್ತು ಮೀರಿ ಹೋಗಿದೆ, ಬಹಳ ಕಷ್ಟ, ಇನ್ನು ನಿಮಗೆ ಚಿಕಿತ್ಸೆ ಮಾಡೋದು, ನೀವು ಗುಣ ಹೊಂದೋದು ಎನ್ನುವಂಥ ಪರಿಸ್ಥಿತಿಗೆ ಬಂದಾದಮೇಲೆ ಅವರಿಗೆ ಗೊತ್ತಾಗ್ತಿದೆ ಅವರಲ್ಲಿ ಏನೋ ಒಂದು ಗಾಯ ಇದೆ, ಏನೋ ಒಂದು ಅನಾರೋಗ್ಯ ಇದೆ ಅಂತ. ಇದೇ ರೀತಿಯಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಕೂಡ ಪಾಪದ ಅರಿವು ನಮಗೆ ಇಲ್ಲದೆ ಹೋದರೆ ವೈದ್ಯರನ್ನು ನಾವು ಹುಡುಕೋಲ್ಲ ಪ್ರಿಯರೇ. ನಮ್ಮಲ್ಲಿ ಒಂದು ಅನಾರೋಗ್ಯ ಇದೆ, ನಮ್ಮಲ್ಲಿ ಒಂದು ಅಗತ್ಯ ಇದೆ ಅಂತ ನಮಗೆ ಅರಿವು ಬಂದಾಗ ಮಾತ್ರ ಅದರ ಗುಣಕ್ಕಾಗಿ ನಾವು ಪ್ರಯತ್ನಿಸುತ್ತೇವೆ ಪ್ರಿಯರೇ. ದೇವರು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ಹೇಳುತ್ತಿದ್ದಾರೆ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಯಾವಾಗ ತಾನೇ ನಮಗೆ ಕೇಳಲು ಸಾಧ್ಯ? ಯಾವಾಗ ತಾನೇ ನಾವು ಹುಡುಕ್ತೀವಿ ಪ್ರಿಯರೇ? ಯಾವಾಗ ತಾನೇ ನಾವು ಪ್ರಯತ್ನ ಮಾಡ್ತೀವಿ, ತಟ್ಟುತ್ತೇವೆ ಪ್ರಿಯರೇ? ನಮ್ಮಲ್ಲಿ ಈ ಕೊರತೆ ಇದೆ ಎನ್ನುವಂತಹ ಅರಿವು ಮೂಡಿದಾಗ, ಅದು ಎಷ್ಟು ಘೋರವಾದದ್ದು, ಎಷ್ಟು ಅಗತ್ಯವಾದದ್ದು ಎನ್ನುವಂಥ ಅರಿವು ನಮಗೆ ಮೂಡಿದಾಗ ಮಾತ್ರ ನಾವು ಅದಕ್ಕಾಗಿ ಕೇಳಲು ಪ್ರಯತ್ನಿಸ್ತೇವೆ, ಅದಕ್ಕಾಗಿ ಹುಡುಕುತ್ತೇವೆ, ಪ್ರಯತ್ನ ಮಾಡುತ್ತೇವೆ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 31-32 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಈ ವಿಷಯವನ್ನು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಪಾಪಿಷ್ಠರನ್ನು ಕರೆಯುವುದಕ್ಕೆ ಎಂದರು.
ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ವೈದ್ಯನ ಅವಶ್ಯಕತೆ ಇರುವುದು ಆರೋಗ್ಯವಂತರಿಗಲ್ಲ, ರೋಗಿಗಳಿಗೆ. ನಮ್ಮಲ್ಲಿರುವಂತಹ ಪಾಪ, ಅದರ ಘೋರ ಎಷ್ಟು ಅಂತ ನಮಗೆ ತಿಳಿದು ಬಂದಾಗ ಮಾತ್ರ ಯೇಸು ಎನ್ನುವಂತಹ ವೈದ್ಯನ ಬಳಿಗೆ ನಾವು ಹೋಗಬೇಕು ಎನ್ನುವಂಥ ಮನಸ್ಸು ಮಾಡ್ತೇವೆ ಪ್ರಿಯರೇ. ಪಾಪ ನಿವೇದನೆ ಸಂಸ್ಕಾರ ನಮ್ಮ ಜೀವನದಲ್ಲಿ ಬೇಕು ಎನ್ನುವಂತಹ ನಿರ್ಣಯಕ್ಕೆ ನಾವು ಬರ್ತೇವೆ ಪ್ರಿಯರೇ. ಇಂತಹ ನಿರ್ಣಯಕ್ಕೆ ನಾವು ಬಂದಾಗ ಯಾವ ರೀತಿಯಲ್ಲಿ ನಾವು ಪಾಪ ನಿವೇದನೆ ಮಾಡಬೇಕು? ಕೆಲವೊಬ್ಬರು ನನ್ನಲ್ಲಿ ಏನು ರೋಗ ಇಲ್ಲ, ನಾನೇನು ಪಾಪ ಮಾಡಿದ್ದೇನೆ, ನನ್ನಲ್ಲಿ ಯಾವ ಪಾಪ ಇಲ್ಲ ಅಂತ ಅವರು ತಮ್ಮ ಪಾಪಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ ಪ್ರಿಯರೇ. ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಅಂದರೆ ಮಾನವರಾಗಿರುವಂಥ ನಾವೆಲ್ಲರೂ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಪಾಪಗಳನ್ನು ಮಾಡಿದ್ದೇವೆ. ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಆ ಪಾಪದ ಪರಿಹಾರಕ್ಕಾಗಿ ದೇವರ ರಕ್ತವು, ಯೇಸುವಿನ ರಕ್ತವು ಶಿಲುಬೆ ಮೇಲೆ ಸುರಿಸಲ್ಪಡಬೇಕಾಗಿತ್ತು ಪ್ರಿಯರೇ. ಆ ಪಾಪದಿಂದ ಬಿಡುಗಡೆಗಾಗಿ ಬೆಲೆ ಯೇಸುವಿನ ರಕ್ತವಾಗಿತ್ತು ಪ್ರಿಯರೇ. ಅಷ್ಟು ಘೋರವಾದಂಥದ್ದು ಆಗಿದೆ ಪಾಪವು. ಪಾಪದ ವೇತನ, ಸಂಬಳ ಮರಣವಾಗಿದೆ ಪ್ರಿಯರೇ, ಮರಣ. ನಾವೆಲ್ಲರೂ ಶರೀರದಲ್ಲಿ ಜೀವಿಸಬೇಕು ಅಂತ ತುಂಬ ಆಸೆ ಪಡ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ನಿತ್ಯಕ್ಕೂ ಜೀವಿಸುವಂಥ ಆತ್ಮದ ಬಗ್ಗೆ ಕೂಡ ನಮ್ಮಲ್ಲಿ ಕಾಳಜಿ ಇರಬೇಕು. 100 ವರ್ಷದ ನಂತರ ನಾವು ಜೀವಿಸುವುದು ದೇವರ ಜೊತೆಗೆ ಯುಗಯುಗಾಂತರಕ್ಕೂ ಶಾಶ್ವತವಾಗಿ. ಅದಕ್ಕೆ ದೇವರು ಈ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ, ನಾನು ನಿಮಗಾಗಿ ಕೊಠಡಿಗಳನ್ನು ಸಿದ್ಧಪಡಿಸ್ತೇನೆ, ಸಿದ್ಧಪಡಿಸಿದ ನಂತರ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಅಂತ ನಮಗೆ ನಿರೀಕ್ಷೆ, ನಂಬಿಕೆಯನ್ನು ದಯಪಾಲಿಸಿದ್ದಾರೆ ಪ್ರಿಯರೇ. ಹೀಗಿರುವಲ್ಲಿ ನಾವು ನಮ್ಮನ್ನೇ ಮೋಸಗೊಳಿಸದೆ, ಕಪಟ ಜೀವನವನ್ನು ಜೀವಿಸದೆ, ದೇವರು ಎಂತಹ ಜೀವನವನ್ನು ಜೀವಿಸಬೇಕೆಂದು ಜ್ಞಾನೋಕ್ತಿಯ ಗ್ರಂಥದಲ್ಲಿ ತಿಳಿಯಪಡಿಸುತ್ತಿದ್ದಾರೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ದೇವರಲ್ಲಿ ನನ್ನ ಆತ್ಮೀಯರೇ, ಸ್ಪಷ್ಟವಾಗಿ ದೇವರ ಆತ್ಮ ನಮಗೆ ತಿಳಿಯಪಡಿಸ್ತಿದೆ, ಪಾಪವನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು. ಇಂಗ್ಲೀಷಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ, ಹಿ ವಿಲ್ ನಾಟ್ ಪ್ರಾಸ್ಪರ್. ಅಂದರೆ ಆ ವ್ಯಕ್ತಿಯಲ್ಲಿ ಬೆಳವಣಿಗೆ, ಅಭಿವೃದ್ಧಿ ಇರೋದಿಲ್ಲ, ಅವನು ಬೆಳೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಪಾಪವನ್ನು ಯಾರು ಮುಚ್ಚಿಟ್ಟುಕೊಳ್ಳುತ್ತಾರೋ ಅಂಥ ವ್ಯಕ್ತಿ ಜೀವನದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯವಿಲ್ಲ ಅಂತ ದೇವರ ಆತ್ಮ ನಮಗೆ ತಿಳಿಯಪಡಿಸ್ತಿದ್ದಾರೆ. ಹಾಗಾದರೆ ಏನು ಮಾಡಬೇಕು? ಅದನ್ನು ಒಪ್ಪಿಕೊಳ್ಳಬೇಕು. ನೋಡಿ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ನಾವು ಇದನ್ನು ಓದುವಾಗ ಪ್ರಿಯರೇ, ಒಪ್ಪಿಕೊಂಡು ಬಿಟ್ಟರೆ ಅಂತ ನಾವು ಓದ್ತೀವಿ, ಅದಲ್ಲ ಪ್ರಿಯರೇ. ಇಂಗ್ಲೀಷ್ ಬೈಬಲಲ್ಲಿ ನಾವು ಇದನ್ನು ಓದುವಾಗ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾರೆ, ಕನ್ಫೆಸ್ ಆ್ಯಂಡ್ ಫೋರ್ಸೇಕ್. ಅಂದರೆ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡಬೇಕು. ನಾವು ಪ್ರತಿ ಸಾರಿ ಪಾಪ ನಿವೇದನೆಯಲ್ಲಿ ಏನು ಮಾಡ್ತಿದ್ದೇವೆ ಪ್ರಿಯರೇ? ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿದ್ದೇವೆ, ಅದರ ನಂತರ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಪಾಪಗಳನ್ನು ಮಾಡ್ತಿದ್ದೇವೆ. ಅದನ್ನು ನಾವು ಬಿಟ್ಟು ಬಿಡುತ್ತಿಲ್ಲ ಪ್ರಿಯರೇ, ಅದನ್ನು ನಾವು ಬಿಟ್ಟು ಬಿಡುತ್ತಿಲ್ಲ. ಇದರ ಬಗ್ಗೆ ನಮಗೆ ಗಮನ ಬರಬೇಕು. ನಾವು ಪಾಪಗಳನ್ನು ದ್ವೇಷಿಸಿ ಬಿಟ್ಟು ಬಿಡಬೇಕು. ದೇವರಲ್ಲಿ ನನ್ನ ಆತ್ಮೀಯರೇ, ನಮ್ಮ ತಂದೆ ತಾಯಿಯನ್ನು ನಾವು ಗೌರವಿಸ್ತೇವೆ, ನಾವು ಪ್ರೀತಿಸ್ತೇವೆ. ನಾವು ಸಮಾಜದಲ್ಲಿ ನಡೆದುಕೊಳ್ಳುವಂತಹ ರೀತಿಯಲ್ಲಿ ಜನರು ನಮ್ಮನ್ನು ಗುರುತಿಸ್ತಾರೆ, ಈ ತಂದೆ ತಾಯಿಯ ಮಗನು ಮಗಳು ಇವರು ಅಂತ. ನಾವು ಸಮಾಜದಲ್ಲಿ ಉನ್ನತ ಸ್ಥಿತಿಗೆ ಯಶಸ್ಸನ್ನು ನಾವು ಪಡೆದುಕೊಳ್ಳುವಾಗ ನಮ್ಮ ತಂದೆ ತಾಯಿಗೆ ಅದರ ಗೌರವ ಬರುತ್ತೆ ಪ್ರಿಯರೇ. ದೇವರು ನಮ್ಮ ತಂದೆ ಆಗಿದ್ದಾರೆ. ಒಂದು ಉದಾಹರಣೆ ಬೈಬಲಿಂದ ನಾವು ತೆಗೆದುಕೊಳ್ಳುವಾಗ ಪ್ರಿಯರೇ, ದಾವೀದನನ್ನು ನೋಡಿಬಿಟ್ಟು ನನ್ನ ಮನಸ್ಸಿಗೆ ತಕ್ಕಂಥ ವ್ಯಕ್ತಿ ಇವನು ಅಂತ ದೇವರು ಎಲ್ಲರ ಮುಂದೆ ಈ ವಾರ್ತೆಯನ್ನು ಹೇಳಿದರು ಪ್ರಿಯರೇ. ಅದೇ ದಾವೀದನು ವ್ಯಭಿಚಾರ ಮಾಡಿದಾಗ
ಕೊಲೆ ಮಾಡಿದಾಗ ಪ್ರಿಯರೇ, ನನ್ನ ಶತ್ರುಗಳ ಮುಂದೆ ನೀನು ನನ್ನನ್ನು ಅವಮಾನಪಡಿಸಿದೆಯಾ ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಅಂದರೆ ಪ್ರೀತಿಯಲ್ಲಿ ಜವಾಬ್ದಾರಿ ಇದೆ ಪ್ರಿಯರೇ. ನಾವು ತಪ್ಪು ಮಾಡುವ ಮುಖಾಂತರ ನಾವು ಆಜ್ಞೆಗಳನ್ನು ಮೀರುವುದು ಮಾತ್ರ ಅಲ್ಲ ಪ್ರಿಯರೇ, ದೇವರ ಗೌರವವನ್ನು ನಾವು ಕೀಳಾಗಿಸ್ತಿದ್ದೇವೆ ಪ್ರಿಯರೇ. ಅವರನ್ನು ನಾವು ಇತರರ ಮುಂದೆ ಹೇಗೆ ನಮ್ಮ ತಂದೆ ತಾಯಿ ಅವಮಾನಕ್ಕೆ ಒಳಪಡುತ್ತಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ತಂದೆಯು ತಾಯಿಯೂ ಆದ ದೇವರನ್ನು ನಾವು ಅವಮಾನಪಡಿಸ್ತಿದ್ದೇವೆ ಎನ್ನುವಂಥ ಅರಿವು ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು ಪ್ರಿಯರೇ. ನೋಡಿ, ಸುಜ್ಞಾನ ಗ್ರಂಥ 11ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ದೇವರಿಗೆ ಎಲ್ಲವನ್ನು ಸಾಧಿಸಲು ಶಕ್ತಿ ಇದೆ, ಏನು ಮಾಡಲು ನಿಮಗೆ ಶಕ್ತಿ ಇದೆ, ಆದರೂ ಎಲ್ಲರಿಗೆ ಕರುಣೆ ತೋರುತ್ತೀರಿ. ಜನರು ನಿಮಗೆ ಅಭಿಮುಖರಾಗಲೆಂದೇ ಅವರ ಪಾಪಗಳನ್ನು ಕಂಡರೂ ಕಾಣದಂತಿರುತ್ತೀರಿ. ಅವರ ಪಾಪಗಳನ್ನು ಕಂಡರೂ ಕಾಣದಂತಿದ್ದೀರಿ. ದೇವರು ನೋಡಿ, ನಮ್ಮ ಪಾಪಗಳನ್ನು ಕಂಡರೂ ನಮ್ಮನ್ನು ತಕ್ಷಣವೇ ಶಿಕ್ಷಿಸದೆ, ನ್ಯಾಯ ತೀರ್ಪಿಗೆ ಒಳಪಡಿಸದೆ ನಮ್ಮ ಹತ್ರ ಸಾವಧಾನವಾಗಿ ಇದ್ದಾರೆ. ಕಾರಣ ಏನು? ನಾವು ಪಶ್ಚಾತ್ತಾಪಪಟ್ಟು ಪಾಪವನ್ನು ಬಿಟ್ಟು ಮನಮರುಗಿ ದೇವರ ಬಳಿಗೆ ಬರಲು ದೇವರು ನಮಗೆ ಕಾಲಾವಕಾಶವನ್ನು ಮಾಡಿಕೊಡುತ್ತಿದ್ದಾರೆ ಅಂತ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪ್ರಿಯರೇ. ನಾವು ಮಾಡಿದ್ದೇ ಪಾಪಗಳನ್ನು ಪಾಪ ನಿವೇದನೆಯಲ್ಲಿ ನಿವೇದಿಸುತ್ತಾ ಮತ್ತೆ ಮತ್ತೆ ಮಾಡೋದಲ್ಲ, ನಾವು ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು. ದೇವರೇ, ನಿಮ್ಮ ಪ್ರೀತಿಗೆ ವಿರುದ್ಧವಾಗಿ ಇನ್ನು ಮುಂದೆ ನಾನು ನಡೆದುಕೊಳ್ಳೋದಿಲ್ಲ, ನಿಮಗೆ ಗಾಯಪಡಿಸೋದಿಲ್ಲ. ಯೇಸು ಶಿಲುಬೆಯ ಮರಣ ಮುಖಾಂತರ ನಾನು ಶುದ್ಧೀಕರಿಸಲ್ಪಟ್ಟಿದ್ದೇನೆ, ಆ ರಕ್ತವನ್ನು ನಮ್ಮ ಬೆಲೆ ಇಲ್ಲದೆ ಕಾಣುವುದಿಲ್ಲ ಎನ್ನುವಂಥ ಒಂದು ಮನಸ್ಥಿತಿಗೆ ನಾವು ಬರಬೇಕು ಪ್ರಿಯರೇ. ನೋಡಿ ಪ್ರಿಯರೇ, ಈ ಪಾಪವನ್ನು ನಾವು ಬಿಟ್ಟು ಬಿಡಬೇಕು ಅಂತ ದೇವರು ಅನೇಕ ರೀತಿಯಲ್ಲಿ ಶುಭ ಸಂದೇಶಗಳಲ್ಲಿ ನಮಗೆ ತಿಳಿಯಪಡಿಸಿಕೊಟ್ಟಿದ್ದಾರೆ. ಒಂದು ಉದಾಹರಣೆ ನಾವು ತೆಗೆದುಕೊಳ್ಳುವಾಗ, ದುಂದುಗಾರ ಮಗನ ಜೀವನ ನೀವು ನೋಡಿ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18ರಿಂದ 20ರವರೆಗೆ ದುಂದುಗಾರ ಮಗ ಈ ರೀತಿಯಲ್ಲಿ ಹೇಳುತ್ತಾನೆ: ನಾನು ಇದೀಗಾಗಲೇ ಹೊರಟು ತಂದೆ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಿಮ್ಮ ಮಗನೆನ್ನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ, ನನ್ನನ್ನು ನಿಮ್ಮ ಮನೆಯ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡ. ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ದೇವರಲ್ಲಿ ನನ್ನ ಆತ್ಮೀಯರೇ, ಇವನು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಇವನ ಕಷ್ಟದ ಪರಿಸ್ಥಿತಿಯಲ್ಲಿ ಇವನಿಗೆ ತಿಳುವಳಿಕೆ ಬರುತ್ತಿದೆ, ನಾನು ದೇವರ ವಿರುದ್ಧ ಹಾಗೂ ತಂದೆಯ ವಿರುದ್ಧ ಪಾಪ ಮಾಡಿಬಿಟ್ಟಿದ್ದೇನೆ. ಇವನು ಈ ಪರಿಸ್ಥಿತಿಯಲ್ಲಿ ಇದ್ದು ಹಂದಿಯ ಗೂಡಿನಲ್ಲಿ ಆ ಕೊಳಚೆಯಲ್ಲಿ ಬಿದ್ದಿದ್ದು ಅವನು ಈ ಅರಿವನ್ನು ಪಡೆದುಕೊಂಡು ಪಶ್ಚಾತ್ತಾಪಪಟ್ಟು ಅಲ್ಲೇ ಕುಳಿತುಕೊಳ್ತಿಲ್ಲ ಪ್ರಿಯರೇ. ಅದೇ ಪಾಪದಲ್ಲಿ ಅವನು ಉಳಿದುಕೊಳ್ಳುತ್ತಿಲ್ಲ ಪ್ರಿಯರೇ. ಅಲ್ಲಿಂದ ಎದ್ದು ಹೊರಟು ಹೋದ, ಆ ಸ್ಥಳವನ್ನು ಬಿಟ್ಟು ಹೋದ, ಆ ಜೀವನವನ್ನು ಬಿಟ್ಟು ಹೋದ. ನೀವು ಅನೇಕ ಉದಾಹರಣೆಗಳಲ್ಲಿ ನೀವು ಕೇಳ್ತೀವಿ, ಯೇಸು ಸ್ವಾಮಿಯ ಶುಭ ಸಂದೇಶಗಳಲ್ಲಿ ನೀವು ಕಂಡುಕೊಳ್ಳುತ್ತೀರಿ ಪ್ರಿಯರೇ. ಕುರುಡರಾಗಿರಲಿ, ಕುಂಟರಾಗಿರಲಿ, ದೇವರು ಕರೆದಾಗ ಅವರ ಬಟ್ಟೆ ಬರಗಳನ್ನು, ಹಾಸಿಗೆಯನ್ನು, ಚಾಪೆಯನ್ನು ಅಲ್ಲೇ ಬಿಟ್ಟು ಅವರು ಯೇಸುವಿನ ಬಳಿಗೆ ಹೋಗ್ತಿದ್ದಾರೆ. ಏನಕ್ಕೆಂದರೆ ಪ್ರಿಯರೇ, ಯಾರು ಯೇಸುವನ್ನು ಕಂಡುಕೊಳ್ಳುತ್ತಾರೋ ಅವರು ನೂತನ ಸೃಷ್ಟಿಗಳಾಗ್ತಾರೆ. ಅವರಿಗೆ ವಿಶ್ವಾಸ ಇದೆ, ಹೊಸ ಜೀವನವನ್ನು ದೇವರು ಕೊಡುತ್ತಾರೆ ಎನ್ನುವಂಥ ನಂಬಿಕೆ, ಭರವಸೆ ಇದೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಅದೆಂಥವೇ ಪಾಪವಾಗಿರಲಿ ಪ್ರಿಯರೇ, ಎಂಥದೇ ಚಟ ಆಗಿರಲಿ, ಅದು ಯೇಸುವಿನ ಬಳಿಗೆ ಒಪ್ಪಿಸಿದರೆ ದೇವರು ನಮ್ಮನ್ನು ನೂತನ ವ್ಯಕ್ತಿಗಳನ್ನಾಗಿ, ಸೃಷ್ಟಿಗಳನ್ನಾಗಿ ದೇವರು ಮಾಡ್ತಾರೆ ಎನ್ನುವಂಥ ನಂಬಿಕೆ, ಭರವಸೆ ನಮ್ಮಲ್ಲಿರಬೇಕು ಪ್ರಿಯರೇ. ಹಾಗೂ ನಾವು ಆ ವೇಶ್ಯ ಸ್ತ್ರೀಯ ಜೀವನವನ್ನು ಕೂಡ ನಾವು ನೋಡುವಾಗ ಪ್ರಿಯರೇ, ಯೋಹನನ್ನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಾಕ್ಯಗಳು 10ರಿಂದ 11ರವರೆಗೆ ನಾವು ನೋಡುವಾಗ, ಆಗ ಯೇಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು,
ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ದೇವರಲ್ಲಿ ನನ್ನ ಆತ್ಮೀಯರೇ, ಸ್ಪಷ್ಟವಾಗಿ ಬೆಚ್ಚದ ಕೊಳದ ಬದಿಯಲ್ಲಿ ಇದ್ದಂತಹ ಆ ವ್ಯಕ್ತಿ ಹತ್ರ ಕೂಡ, ಆ ರೋಗಿ ಹತ್ರ ಕೂಡ ದೇವರು ಹೇಳ್ತಿದ್ದಾರೆ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ಮಾಡಿದರೆ ಪೂರ್ವ ಸ್ಥಿತಿಗಿಂತಲೂ ಬರುವ ಪರಿಸ್ಥಿತಿ ಅಧೋಗತಿಗೆ ಇಳಿಯುತ್ತೆ ಅಂತದ ಯೇಸು ಸ್ವಾಮಿ ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ಎಲ್ಲ ವಿಧದಲ್ಲೂ ನಾವು ಪಾಪಗಳನ್ನು ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ, ಅದನ್ನು ಬಿಟ್ಟು ಬಿಡಬೇಕು ಅಂತ ಹೇಳುತ್ತಿದ್ದಾರೆ. ಪ್ರಿಯರೇ, ಆಗ ಮಾತ್ರ ನಮಗೆ ಕರುಣೆ ದೊರಕುವುದು. ಮತ್ತೊಮ್ಮೆ ಈ ವಾಕ್ಯವನ್ನು ನಾವು ಓದಿ ಕೇಳುವ. ಪ್ರಿಯರೇ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ದೇವರಲ್ಲಿ ನನ್ನ ಆತ್ಮೀಯರೇ, ಫಾದರ್ ಅಗಸ್ಟಿನ್ ವಲ್ಲೂರನವರು ಕರುಣೆ ಬಗ್ಗೆ ಹೇಳುವಂತಹ ಒಂದು ಮಾತಿದಾಗಿದೆ, ಅರ್ಹತೆ ಇಲ್ಲದಂತಹ ಪ್ರೀತಿಯಾಗಿದೆ ಕರುಣೆ. ಪ್ರೀತಿ ಅಂದ್ರೇ ಅಮೋಘವಾದಂಥದ್ದು, ಆದರೆ ಕರುಣೆ ಅದಕ್ಕಿಂತಲೂ ಮಿಗಿಲಾದದ್ದು. ಪ್ರಿಯರೇ, ನಮಗೆ ಅರ್ಹತೆ ಇಲ್ಲದಂತಹ ಪ್ರೀತಿಯನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ. ಪ್ರಿಯರೇ, ಒಂದೊಂದು ಪಾಪದ ಪರಿಹಾರಕ್ಕಾಗಿಯೂ ಯೇಸು ಶಿಲುಬೆ ಮರಣವನ್ನು ಹೊಮ್ಮಬೇಕಾಗಿತ್ತು. ಪ್ರಿಯರೇ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆ ದೇವರ ಅಮೋಘವಾದಂತಹ ಕರುಣೆ ಪ್ರೀತಿಯನ್ನು ನಾವು ಅನುಭವಿಸಬೇಕಾದರೆ ಪಾಪವನ್ನು ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಸಿರಾಕನ ಗ್ರಂಥ 15ನೇ ಅಧ್ಯಾಯ 15ನೇ ವಾಕ್ಯ, ನೀವು ಇಚ್ಛಿಸಿದೆ ಆದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿವೆ, ಹೀಗೆ ನಂಬಿಕಸ್ಥನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ನೋಡಿ, ಸ್ಪಷ್ಟವಾಗಿ ದೇವರ ಆತ್ಮ ನಮಗೆ ತಿಳಿಯಪಡಿಸುತ್ತಿದ್ದಾರೆ. ಪ್ರಿಯರೇ, ನಮಗೆ ಇಚ್ಛೆ ಇದ್ದರೆ ನಾವು ದೇವರ ಆಜ್ಞೆಗಳನ್ನು ಪಾಲಿಸಿ ನಡೆಯಲು ನಮ್ಮಿಂದ ಸಾಧ್ಯವಿದೆ. ಪ್ರಿಯರೇ, ಹೀಗೆ ನಂಬಿಕಸ್ಥನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ದೇವರಿಗೆ ನಂಬಿಕಸ್ಥರಾಗಿ ದೇವರ ಚಿತ್ತಾನುಸಾರ ನಮ್ಮಿಂದ ಜೀವಿಸಲು ಸಾಧ್ಯವಿದೆ. ಪ್ರಿಯರೇ, ದೇವರಲ್ಲಿ ನನ್ನ ಆತ್ಮೀಯರೇ, ಫಾದರ್ ಜೇಕಬ್ ಅರಿಂಗ್ಪುರ್ ಅವರು ಡಿವೈನ್ ಧ್ಯಾನ ಮಂದಿರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ. ಪ್ರಿಯರೇ, ಅವರು ಈ ಪಾಪದ ಬಗ್ಗೆ ನಮಗೆ ತಿಳಿಯಪಡಿಸುವಾಗ ಇಂಥ ಒಂದು ಉದಾಹರಣೆಯನ್ನು ಹೇಳುತ್ತಾರೆ. ಪ್ರಿಯರೇ, ಆಪ್ಷನ್ಸ್ ಹಾಗೂ ಚಾಯ್ಸ್ ಅನ್ನುವಂತಹ ಈ ಆಪ್ಷನ್ಸ್ ಹಾಗೂ ಚಾಯ್ಸ್ ಅಂದರೆ ಏನು ಪ್ರಿಯರೇ? ಈಗ ಒಂದು ಉದಾಹರಣೆಗೆ ನಾನು ಹೇಳ್ತೇನೆ. ನೀವು ಒಂದು ಅಂಗಡಿಗೆ ಹೋಗಿದ್ದೀರಾ, ಕಾಫಿ ಕುಡಿಬೇಕು ಎನ್ನುವಂತಹ ಮನಸ್ಸಿನಿಂದ ಒಂದು ಅಂಗಡಿಗೆ ಹೋಗಿದ್ದೀರಾ. ಆ ಅಂಗಡಿಯಲ್ಲಿ ಟೀ ಮಾತ್ರ ಇರೋದು. ಅಂದರೆ ನಿಮಗೆ ಅನೇಕ ಆಯ್ಕೆಗಳು ಮಾಡೋಕ್ಕೆ ಬೇರೆ ಯಾವ ಅವಕಾಶವೂ ಇಲ್ಲ. ಅಂಗಡಿದವನು ಹೇಳ್ತಿದ್ದಾನೆ, ಅಲ್ಲಿ ಟೀ ಮಾತ್ರ ಇರೋದು. ನೀವು ಬಯಸಿ ಹೋಗಿದಂಥದ್ದು ಏನಾಗಿದೆ ಪ್ರಿಯರೇ? ನೀವು ಕಾಫಿಯನ್ನು ಬಯಸಿ ಹೋಗಿದ್ದೀರಾ, ಆದರೆ ಅಲ್ಲಿ ಕಾಫಿ ಇಲ್ಲ. ಈಗ ನೀವು ಆಯ್ಕೆ ಮಾಡ್ಬೋದು. ಒಂದನ್ನು ನಿಮ್ಮ ಮನಸ್ಸು ಬದಲಾಯಿಸಿ ಆ ಟೀಯನ್ನು ಕುಡಿಬೋದು, ಅಥವಾ ಆ ಅಂಗಡಿ ಬಿಟ್ಟು ನೀವು ಮರಳಬಹುದು. ಇದು ನಿಮ್ಮಲ್ಲಿರುವಂತಹ ಆಯ್ಕೆ ಆಗಿದೆ. ಇನ್ನೊಂದು ಉದಾಹರಣೆ ಹೇಳುವಾಗ, ನಿಶ್ಚಿತಾರ್ಥ ಆಗಿದೆ, ಮದುವೆ ಆಗಲಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ಅಂತ ನೀವು ಭಾವಿಸಿರಿ. ಈಗ ಹುಡುಗ ಹೇಳ್ತಾನೆ, ಮದುವೆ ಮುಂಚೆ ನೀನು ನನ್ನ ಜೊತೆಗೆ ಶರೀರ ಸಂಬಂಧದಲ್ಲಿ ಏರ್ಪಟ್ಟರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೇನೆ ಎನ್ನುವಂಥ ಒಂದು ಕಂಡೀಷನ್ ಅವನು ಹಾಕಿದಾಗ ನೀವು ಹೇಗೆ ನಿರ್ಣಯಿಸ್ತೀರಿ ಪ್ರಿಯರೇ? ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಏನಕ್ಕೆಂದರೆ ನೀವು ಆ ವ್ಯಕ್ತಿಯನ್ನು ಪ್ರೀತಿಸಿದ್ದೀರಿ, ಆ ವ್ಯಕ್ತಿ ಜೊತೆಗೆ ಜೀವಿಸಬೇಕು ಅಂತ ನಿರ್ಣಯಿಸಿದ್ದೀರಿ, ಹಾಗೂ ಈಗ ನಿಶ್ಚಿತಾರ್ಥ ಆಗಿದೆ, ಜನರಿಗೆಲ್ಲ ಗೊತ್ತಿದೆ. ಇವಾಗ ಇಂಥ ಒಂದು ವಿಷಯವನ್ನು ಹೇಳ್ತಿದ್ದಾನೆ. ದೇವರ ಚಿತ್ತದ ಪ್ರಕಾರ ನೀವು ಮನಸ್ಸು ಮಾಡಿದರೆ ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸಬಹುದೊಂದು ಸಿರಾಕನ ಗ್ರಂಥ 15:15 ನೀವು ಈಗಾಗಲೇ ಕೇಳಿದ್ದೀರಿ ಪ್ರಿಯರೇ. ಅಂದರೆ ನಿಮಗೆ ಇಚ್ಛೆ ಇದ್ದರೆ, ನೀವು ಮನಸ್ಸು ಮಾಡಿದರೆ ನಿಮ್ಮಿಂದ ದೇವರ ವಾಕ್ಯವನ್ನು ಪಾಲಿಸಲು ಸಾಧ್ಯವಿದೆ. ದೇವರ ವಾಕ್ಯ ಇಂಥ ಒಂದು ಸನ್ನಿವೇಶದಲ್ಲಿ ಏನಾಗಿರುತ್ತೆ ಪ್ರಿಯರೇ? ಮದುವೆ ಸಂಸ್ಕಾರದ ಮುಂಚೆ ನೀವು ಶರೀರ ಸಂಬಂಧಕ್ಕೆ
ಒಳಪಟ್ಟರೆ ನೀವು ವ್ಯಭಿಚಾರ ಮಾಡುತ್ತಿದ್ದೀರಿ ಪ್ರಿಯರೇ, ನೀವು ಪಾಪ ಮಾಡುತ್ತಿದ್ದೀರಿ. ನಿಮ್ಮ ಶರೀರ ಎಂಬ ದೇಗುಲವನ್ನು ನೀವು ಕಲ್ಮಶಪಡಿಸುತ್ತಿದ್ದೀರಿ ಪ್ರಿಯರೇ. ಇದರ ಪರಿಣಾಮಗಳು ಅನೇಕವಾಗುತ್ತೆ ಪ್ರಿಯರೇ. ನಾಳೆ ಇದೇ ವ್ಯಕ್ತಿ ನೀವು ಮದುವೆ ಆದ ನಂತರ ನಾನು ಒಂದು ಮಾತು ಹೇಳಿದ ಕೂಡಲೇ ನೀನು ನನ್ನ ಜೊತೆಗೆ ಬಂದು ಮಲಗಿದೆಯಲ್ವಾ ಅಂತ ಪ್ರಶ್ನೆ ಕೂಡ ಕೇಳುವಂಥ ಸನ್ನಿವೇಶಗಳು ಬರುತ್ತೆ. ಇವಾಗ ಏನೇ ಕಷ್ಟ ಆಗಿರಲಿ, ನೀವು ಅದನ್ನು ನಿರಾಕರಿಸಿದರೆ ನಾಳೆ ಕೂಡ ಆ ವ್ಯಕ್ತಿ ನಿಮ್ಮನ್ನು ಮದುವೆ ಆದರೆ, ನಾಳೆ ಕೂಡ ಏನೇ ಒಂದು ಸಮಸ್ಯೆ ನಿಮ್ಮ ಜೀವನದಲ್ಲಿ ಬರುವಾಗ ಪ್ರಿಯರೇ, ಆ ವ್ಯಕ್ತಿ ನಿಮ್ಮನ್ನು ನಂಬುತ್ತಾರೆ. ನೀವು ಹೇಳುವಂಥ ಮಾತುಗಳಲ್ಲಿ ವಿಶ್ವಾಸ ಇಡುತ್ತಾರೆ ಪ್ರಿಯರೇ. ಏನಕ್ಕೆಂದರೆ ನಿಶ್ಚಿತಾರ್ಥ ಆಗಿರುವಂತಹ ಗಂಡಸು ಕೇಳಿದಾಗ ಕೂಡ ನೀವು ನಿಮ್ಮ ಶರೀರವನ್ನು ಹಂಚಿಕೊಳ್ಳಲು, ಆ ಪವಿತ್ರತೆಯನ್ನು ಬಿಟ್ಟುಕೊಡಲು ನೀವು ನಿರಾಕರಿಸಿದಾಗ ಆ ವ್ಯಕ್ತಿಯಲ್ಲಿ ಸದಾ ನಿಮ್ಮ ಮೇಲೆ ಒಂದು ವಿಶ್ವಾಸ ಬರುತ್ತೆ. ನಿಮ್ಮ ಪವಿತ್ರತೆ ಬಗ್ಗೆ ಎಂದು ಅವನು ಸಂಶಯ ಪಡೋದಿಲ್ಲ ಪ್ರಿಯರೇ. ಸೊ ತಪ್ಪಿನ ಪರಿಣಾಮ ಮರಣ ಪ್ರಿಯರೇ. ಲಜ್ಜೆಗೊಳಗಾಗುವಂಥ ಸನ್ನಿವೇಶಗಳು, ನಾವು ನಮ್ಮ ಜೀವನದಲ್ಲಿ ಪಾಪವನ್ನು ಬಿಟ್ಟುಕೊಡುವಾಗ ಅದು ಬರುತ್ತೆ ಪ್ರಿಯರೇ. ನಾವು ಲೋಕವನ್ನಾಗಲಿ ಇತರರನ್ನಾಗಲಿ ಮೆಚ್ಚಿಸಲು ಅಥವಾ ಕೆಲವೊಂದು ಗಳಿಕೆಗಳಿಗಾಗಿ ಕೆಲವೊಂದು ಸಾಧನೆಗಳನ್ನು ಸಾಧಿಸಲು ನಾವು ತಪ್ಪಿನ ಜೊತೆಗೆ ಪಾಪದ ಜೊತೆಗೆ ಕೈ ಸೇರಿಸಿಕೊಂಡ್ರೆ ಪ್ರಿಯರೇ, ಆ ಪಾಪವು ಹಾವಿನಂತೆ ಮರಳಿ ನಮ್ಮನ್ನು ಕಚ್ಚುತ್ತೆ ಪ್ರಿಯರೇ. ಈ ವಿಷಯವು ನಾವು ಗಮನದಲ್ಲಿಡಬೇಕು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪ್ರಿಯರೇ, ಪಾಪವನ್ನು ಬಿಡಬೇಕು ಅಂತ ನೀನು ನಿರ್ಣಯಿಸಿದರೆ ಖಂಡಿತವಾಗಿ ಪಾಪವನ್ನು ಬಿಡಲು ನಿನ್ನಿಂದ ಸಾಧ್ಯ. ದೇವರ ವಾಕ್ಯವನ್ನು ಅನುಸರಿಸಬೇಕು ಅಂತ ನೀನು ನಿರ್ಣಯಿಸಿದರೆ ಖಂಡಿತವಾಗಿ ನಿನ್ನಿಂದ ದೇವರ ವಾಕ್ಯವನ್ನು ಅನುಸರಿಸಲು ಸಾಧ್ಯ ಪ್ರಿಯರೇ. ಹೇಗೆ ದುಂದುಗಾರ ಮಗ ಆ ಕೊಳಚೆಯಲ್ಲಿ, ಆ ಗಲೀಜಿನಲ್ಲಿ ಅಲ್ಲೇ ಕೂತ್ಕೊಳ್ಳದೆ ಅಲ್ಲಿಂದ ಎದ್ದು ಹೋದ, ಅದೇ ರೀತಿಯಲ್ಲಿ ನಿಮ್ಮ ಪಾಪವನ್ನು ಬಿಟ್ಟು ಯು ಶುಡ್ ಆ್ಯಕ್ಟ್, ನೀವು ಪ್ರತಿಕ್ರಿಯಿಸಬೇಕು, ನೀವು ಅದನ್ನು ಎದುರಿಸಿ ನೀವು ಕಾರ್ಯ ಮಾಡಬೇಕು. ಆಗ ಮಾತ್ರ ಅದನ್ನು ಜಯಿಸಲು ನಿಮ್ಮಿಂದ ಸಾಧ್ಯ ಪ್ರಿಯರೇ. ಈಗ ಆ ವ್ಯಕ್ತಿಯನ್ನು ನೀವು ಏನು ಮಾಡಲು ಸಾಧ್ಯ ಪ್ರಿಯರೇ? ನೀವು ನಿರಾಕರಿಸಲು ನಿಮಗೆ ಒಂದು ಅವಕಾಶ ಇದೆ. ಒಂದನ್ನು ಅವನ ಜೊತೆಗೆ ಪಾಪ ಮಾಡಬೇಕು ಅಥವಾ ಇಲ್ಲ ಅಂತ ಹೇಳಬೇಕು. ಇದು ನಿಮ್ಮ ಆಯ್ಕೆ ಆಗಿದೆ ಪ್ರಿಯರೇ. ನೀವು ದೇವರ ಅರಿವಿನಲ್ಲಿ ಆಗಿದ್ದು, ದೇವರು ನಿಮ್ಮನ್ನು ಮುನ್ನಡೆಸುವಂತಹ ಸರ್ವಶಕ್ತರು, ದೇವರಲ್ಲಿ ನೀವು ಆಶ್ರಯಿಸಿ ನೀವು ನಿರ್ಣಯ ತಗೋಬೇಕಾಗುವಂಥ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬರುತ್ತೆ ಪ್ರಿಯರೇ. ಇದು ಕೆಲವೊಂದು ಉದಾಹರಣೆಗಳು ಮಾತ್ರ. ಆಗ ನೀವು ಯಾರ ಜೊತೆಗೆ ನಿಂತುಕೊಳ್ಳುತ್ತೀರಾ ಪ್ರಿಯರೇ? ಜೋಸೆಫನು, ಹಳೆ ಒಡಂಬಡಿಕೆಯಲ್ಲಿ ಜೋಸೆಫನು ಪೋತಿಫರನ ಹೆಂಡತಿ ಅವನನ್ನು ಪ್ರಲೋಭನೆಗೆ ಒಳಪಡಿಸಿದಾಗ ಪ್ರಿಯರೇ, ಅವನು ದೇವರ ಜೊತೆಗೆ ನಿಂತುಕೊಳ್ಳಲು ನಿರ್ಣಯಿಸಿದ, ಆರಿಸಿಕೊಂಡ ಪ್ರಿಯರೇ. ಅವನಿಗೆ ಬೇರೆ ಆಪ್ಷನ್ ಇದ್ದಿಲ್ಲ ಪ್ರಿಯರೇ, ಬೇರೆ ಆಪ್ಷನ್ ಇಲ್ಲ. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ, ಆಪ್ಷನ್ಸ್ ಕೆಲವೊಮ್ಮೆ ಇರದೇ ಹೋಗಬಹುದು, ಆದರೆ ಚಾಯ್ಸ್, ಆಯ್ಕೆ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಸ್ವತಂತ್ರವಾಗಿ ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಆ ಸ್ವತಂತ್ರದಲ್ಲಿ ನಾವು ದೇವರನ್ನೇ ಆರಿಸಿಕೊಳ್ಳುವ ಪ್ರಿಯರೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ದೇವರಲ್ಲಿ ನನ್ನ ಆತ್ಮೀಯರೇ, ಕೆಲವೊಬ್ಬರಿಗೆ ಇಂಥ ಒಂದು ಪ್ರಶ್ನೆ ಇರ್ಬೋದು, ಏನಕ್ಕೆ ನಾವು ಗುರುಗಳ ಹತ್ರ ಹೋಗಿ ಪಾಪ ನಿವೇದನೆ ಮಾಡಬೇಕು? ನಾವು ನೇರವಾಗಿ ದೇವರ ಹತ್ರನೇ ಹೋಗ್ಬಿಟ್ಟು ಮಾಡ್ಬೋದಲ್ವಾ? ದೇವರ ಹತ್ರ ನಾನು ನೇರವಾಗಿ ಎಲ್ಲ ಹೇಳ್ಕೊಂಡಿದ್ದೇನೆ ಅಂತ ನಾವು ಹೇಳ್ಬೋದು ಪ್ರಿಯರೇ. ಅದು ತಪ್ಪು ಪ್ರಿಯರೇ. ದೇವರ ಅರಿವು ಇಲ್ಲದೆ, ದೇವರು ಸ್ಥಾಪಿಸಿದಂಥ ಸಂಸ್ಕಾರದ ಅರಿವು ಇಲ್ಲದೆ ನಾವು ಮಾತನಾಡುವಂತಹ ಮಾತುಗಳಾಗಿದೆ ಪ್ರಿಯರೇ. ಹೊಸೆಯನ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನನ್ನ ಜನರು ಜ್ಞಾನಹೀನರಾಗಿ ಅಲಿದು ಹೋಗ್ತಿದ್ದಾರೆ. ಜ್ಞಾನ ಪ್ರಿಯರೇ? ದೈವಿ ಜ್ಞಾನ ಇಲ್ಲದೆ, ಈ ಲೋಕದ ಅರಿವಾಗಲಿ ಜ್ಞಾನವಾಗಲಿ ಅಲ್ಲ ಪ್ರಿಯರೇ, ದೈವಿ ಜ್ಞಾನವಿಲ್ಲದೆ ನನ್ನ ಜನರು ಅಳಿದು ಹೋಗ್ತಿದ್ದಾರೆ. ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಪ್ರಿಯರೇ. ಯಾರೆಲ್ಲ ನೀವು ವೀಕ್ಷಿಸುವಂಥವರು, ನಾನು ನೇರವಾಗಿ ದೇವರ ಹತ್ರ ನನ್ನ ಪಾಪಗಳನ್ನು ಹೇಳಿಕೊಳ್ಳುತ್ತೇನೆ, ಗುರುಗಳ ಹತ್ರ ಎಲ್ಲ ಹೋಗಿ ಹೇಳ್ಕೊಳ್ಳೋದು ಬೇಡ ಅಂತ ಆಲೋಚಿಸುವಂತಹ ಜನರಿಗೆ ದೇವರು ಎಚ್ಚರಿಸಿ ತಿಳಿಸುವಂತಹ ವಿಷಯಗಳು ಇದಾಗಿದೆ ಪ್ರಿಯರೇ. ದೇವರ ಕರುಣೆ,
ನೀವು ಅನುಭವಿಸಬೇಕಾದರೆ ನೀವು ಏನು ಮಾಡಬೇಕು ಅಂತ ದೇವರು ಹೇಳುತ್ತಿದ್ದಾರೆ. ಯೋಹನನ್ನು ಬರೆದ ಸುವಾರ್ತೆ 20ನೇ ಅಧ್ಯಾಯ ವಾಕ್ಯಗಳು 19ರಿಂದ 23ರವರೆಗೆ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳಿಸಿದಂತೆಯೇ ನಾನು ನಿಮ್ಮನ್ನು ಕಳಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ದೇವರಲ್ಲಿ ನನ್ನ ಆತ್ಮೀಯರೇ, ಯೇಸು ಸ್ವಾಮಿ ಸ್ವಯಂ ಶಿಷ್ಯರ ಮುಂದೆ ಪ್ರತ್ಯಕ್ಷರಾಗಿ ಶಿಷ್ಯರನ್ನು ಕರೆದು, ನನಗೆ ದೇವರು ಕೊಟ್ಟಂತೆ, ನನ್ನನ್ನು ದೇವರು ಕಲಿಸಿದಂತೆ ನಾನು ನಿಮ್ಮನ್ನು ಕಳಿಸುತ್ತಿದ್ದೇನೆ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರ ಪಾಪಗಳು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಉಳಿಸುತ್ತೀರೋ ಅವರ ಪಾಪಗಳು ಉಳಿಸಲಾಗುವುದು ಎಂದು ಅಧಿಕಾರವನ್ನು ಕೊಟ್ಟು ಅವರನ್ನು ಕಳಿಸಿಕೊಡುತ್ತಿದ್ದಾರೆ. ಇವರನ್ನು ಈ ಕಾರ್ಯಕ್ಕಾಗಿ ಅವರು ನೇಮಿಸುವ ಮುಂಚೆ ಅವರ ಮುಂದೆ ಯೇಸು ಸ್ವಾಮಿ ಉಸಿರನ್ನು ಊದುತ್ತಿದ್ದಾರೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಕೇಳುತ್ತೇವೆ ಪ್ರಿಯರೇ, ಆದಾಮನನ್ನು ದೇವರು ಸೃಷ್ಟಿ ಮಾಡಿದ ನಂತರ, ಮಣ್ಣಿನಿಂದ ಸೃಷ್ಟಿ ಮಾಡಿದ ನಂತರ ಅವರ ಮೇಲೆ ಉಸಿರನ್ನು ಊದಿದರು. ಆಗ ಆ ಮಣ್ಣಿಂದ ಆದಂತಹ ರೂಪಕ್ಕೆ ಜೀವ ಬಂತು. ಪಾಪದ ದವಡೆಯಲ್ಲಿ, ಮರಣದ ಹಿಡಿತದಲ್ಲಿ ಇದ್ದಂತಹ ನಮ್ಮ ಮೇಲೆ ಕೂಡ ಈ ಪಾಪ ನಿವೇದನೆ ಎನ್ನುವಂಥ ಸಂಸ್ಕಾರದ ಮೇಲೆ ದೇವರ ಕೃಪಾ ವರಗಳನ್ನು ದೇವರು ಸುರಿಸುತ್ತಿದ್ದಾರೆ ಪ್ರಿಯರೇ. ಅವರು ಉಸಿರನ್ನು ಊದುತ್ತಿದ್ದಾರೆ ಪ್ರಿಯರೇ. ಉಸಿರನ್ನು ಊದುವಾಗ ದೇವರು ನಮ್ಮನ್ನು ನೂತನ ಜೀವನವನ್ನು ಕೊಟ್ಟು ಆಶೀರ್ವದಿಸುತ್ತಿದ್ದಾರೆ ಪ್ರಿಯರೇ. ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಯಾರು ಯೇಸು ಸ್ವಾಮಿಯಲ್ಲಿ ಒಂದಾಗುತ್ತಿದ್ದಾರೋ ಅವರು ನೂತನ ಸೃಷ್ಟಿಗಳಾಗುತ್ತಿದ್ದಾರೆ, ಹಳೆದು ಅಳಿದು ಹೋಗುತ್ತಿದೆ, ಹೊಸದು ಬರುತ್ತಿದೆ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ನಾವು ಬೇರ್ಪಟ್ಟಂತಹ ಸಂಬಂಧವು ಪುನರ್ಸ್ಥಾಪನೆ ಆಗುತ್ತಿದೆ ಪ್ರಿಯರೇ. ನಾವು ಪಾಪ ನಿವೇದನೆ ಮಾಡುವಾಗ ನಾವು ದೇವರಲ್ಲಿ ಒಂದಾಗ್ತಿದ್ದೇವೆ. ದೇವರಲ್ಲಿ ಒಂದಾಗಿದಂಥ ಪ್ರತಿಯೊಬ್ಬರು ನೂತನ ಸೃಷ್ಟಿಗಳಾಗ್ತಾರೆ ಪ್ರಿಯರೇ. ಅವರ ಹಳೆಯದೆಲ್ಲ ದೇವರು ಅಳಿಸಿ ಬಿಡುತ್ತಿದ್ದಾರೆ ಪ್ರಿಯರೇ. ಇಲ್ಲಿ ನಾವು ಗಮನ ಕೊಡಬೇಕಾಗಿರುವಂಥ ಕೆಲವೊಂದು ವಿಷಯ ಇದಾಗಿದೆ. ದೇವರು ಶಿಷ್ಯರ ಮೇಲೆ ಉಸಿರನ್ನು ಊದುತ್ತಾ ಅವರನ್ನು ಬಲಪಡಿಸ್ತಿದ್ದಾರೆ ಪ್ರಿಯರೇ. ದೇವರ ಆತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗ್ತೀರಿ. ಅಂದರೆ ದೇವರ ಶಕ್ತಿಯನ್ನು ಶಿಷ್ಯರ ಮೇಲೆ ಯೇಸು ಸ್ವಾಮಿ ದಯಪಾಲಿಸುತ್ತಿದ್ದಾರೆ ಪ್ರಿಯರೇ. ನಾವು ಶುಭ ಸಂದೇಶಗಳನ್ನು ನೋಡುವಾಗ ಪ್ರಿಯರೇ, ಅನೇಕರನ್ನು ಯೇಸು ಸ್ವಾಮಿ ಕ್ಷಮಿಸುವುದನ್ನು ನಾವು ಕಂಡಿದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ, ನಿನ್ನ ಪಾಪಗಳನ್ನು ನಾನು ಕ್ಷಮಿಸಿದ್ದೇನೆ, ನೀನು ಸಮಾಧಾನದಿಂದ ಹೋಗು ಅಂತ ಹೇಳುವಂಥ ಅನೇಕ ಸನ್ನಿವೇಶಗಳನ್ನು ನಾವು ಶುಭ ಸಂದೇಶದಲ್ಲಿ ಕೇಳ್ತಿದ್ದೇವೆ ಪ್ರಿಯರೇ. ಅದೇ ಒಂದು ಅಧಿಕಾರವನ್ನು ತಮ್ಮ ಶಿಷ್ಯರಾದಂಥ ಅಪೊಸ್ತಲರಿಗೆ, ಶಿಷ್ಯರಿಗೆ ಯೇಸು ಸ್ವಾಮಿ ವಹಿಸಿಕೊಡುತ್ತಿದ್ದಾರೆ. ಆ ನಂತರ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, ಹೇಗೆ ತಂದೆಯು ನನ್ನನ್ನು ಕಳಿಸಿಕೊಟ್ಟರೋ ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಕಳಿಸಿಕೊಡುತ್ತಿದ್ದೇನೆ. ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವರ ಪಾಪಗಳು ಕ್ಷಮಿಸಲಾಗುವುದು. ನೀವು ಯಾರ ಪಾಪಗಳನ್ನು ಉಳಿಸುತ್ತೀರೋ ಅವರ ಪಾಪಗಳು ಉಳಿಸಲಾಗುವುದು. ನೋಡಿ ಪ್ರಿಯರೇ, ಒಂದು ಪಾಪವನ್ನು ಕ್ಷಮಿಸಬೇಕಾದರೆ ಅಥವಾ ಉಳಿಸಬೇಕಾದರೆ ಆ ಪಾಪ ಏನು ಅಂತ ಗೊತ್ತಾಗಬೇಕು ಪ್ರಿಯರೇ. ಗೊತ್ತಾಗದೆ ಹೇಗೆ ಅದನ್ನು ಉಳಿಸಬೇಕಾ ಅದನ್ನು ಕ್ಷಮಿಸಬೇಕಾ ಅಂತ ನಿರ್ಣಯಿಸಲು ಸಾಧ್ಯ ಪ್ರಿಯರೇ. ಇದಕ್ಕೆ ನಾವು ಪಾಪ ನಿವೇದನೆಯಲ್ಲಿ ದೇವರು ನಮಗೆ ಆ ಅಪೊಸ್ತಲರ ಮುಖಾಂತರ ಧರ್ಮಾಧ್ಯಕ್ಷರಿಗೆ, ಗುರುಗಳಿಗೆ ಬಂದಂತಹ ಕಥೋಲಿಕ್ ಧರ್ಮ ಸಭೆಯಲ್ಲಿ ಬಂದಂತಹ
ಸಂಸ್ಕಾರವನ್ನು ನಾವು ಸ್ವೀಕರಿಸುವಾಗಲೂ ಸಾಧ್ಯ ಪ್ರಿಯರೇ. ಪಾಪ ನಿವೇದನೆಯಲ್ಲಿ ಪಾಪವನ್ನು ನಿವೇದಿಸುವಾಗ ಮಾತ್ರ ಆ ಗುರುಗಳಿಗೆ ಈ ಈ ಪಾಪವನ್ನು ಉಳಿಸಬೇಕಾ, ಕ್ಷಮಿಸಬೇಕಾ ಎನ್ನುವಂತಹ ಅರಿವು ಬರುತ್ತೆ. ಅದನ್ನು ನೀವು ನಿವೇದಿಸದೆ ಹೋದರೆ ಅದಕ್ಕೆ ಕ್ಷಮೆ ಇಲ್ಲ ಪ್ರಿಯರೇ. ಅದಕ್ಕೆ ಯಾವ ಪಾಪವನ್ನು ನಾವು ಬಚ್ಚಿಟ್ಟುಕೊಳ್ಳಬಾರದು. ನಾವು ಈಗಾಗಲೇ ಕೇಳಿದ್ದೇವೆ, ಪಾಪಗಳನ್ನು ಬಚ್ಚಿಟ್ಟುಕೊಂಡರೆ ಅವನಿಗೆ ಮುಕ್ತಿ ದೊರಕದು. ಸೊ ನಮ್ಮ ಪಾಪಗಳನ್ನು ನಾವು ಹೇಳುವಾಗ ಗುರುಗಳ ಮುಖಾಂತರ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಿದ್ದಾರೆ ಪ್ರಿಯರೇ. ದೇವರಲ್ಲಿ ನನ್ನ ಆತ್ಮೀಯರೇ, ಒಂದು ಉದಾಹರಣೆ ನೀವು ತಗೊಳ್ಳಿ. ನಿಮಗೆ ಸಹಾಯದ ಅಗತ್ಯ ಇರುವಾಗ ನೆರೆಯವರು ನಿಮ್ಮನ್ನು ಸಹಾಯ ಮಾಡ್ತಾರೆ. ಅವರು ಸಹಾಯ ಹಸ್ತವನ್ನು ನಿಮ್ಮ ಕಡೆಗೆ ಚಾಚುವಾಗ ಅವರ ಮುಖಾಂತರ ದೇವರು ನಮ್ಮನ್ನು ಸಹಾಯ ಮಾಡುತ್ತಿದ್ದಾರೆ ಪ್ರಿಯರೇ. ನಿಮಗೆ ವೈದ್ಯಕರ ಅಗತ್ಯಗಳಿರುವಾಗ, ನೀವು ಅನಾರೋಗ್ಯದಲ್ಲಿರುವಾಗ ನೀವು ಡಾಕ್ಟರ್ಗಳ ಹತ್ರ ಹೋಗ್ತೀರಾ ಪ್ರಿಯರೇ. ಡಾಕ್ಟರ್ಗಳು ನಿಮ್ಮನ್ನು ಪರೀಕ್ಷಿಸಿ ನೋಡಿ ನಿಮಗೆ ಔಷಧಿಗಳನ್ನು ಕೊಡುತ್ತಾರೆ. ಅದರ ಮುಖಾಂತರ ನೀವು ಗುಣ ಹೊಂದ್ತೀರಾ. ಈ ಡಾಕ್ಟರ್ ಮುಖಾಂತರ ದೇವರು ನಿಮ್ಮನ್ನು ಗುಣಪಡಿಸಿದ್ದಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ಧರ್ಮಸಭೆಯ ಮುಖಾಂತರ, ವೈದಿಕರ ಮುಖಾಂತರ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಲು ಇಚ್ಛಿಸುತ್ತಿದ್ದಾರೆ ಪ್ರಿಯರೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇದನ್ನು ಮುಂದುವರಿಸುತ್ತಾ ಯಾಕೋಬನ ಗ್ರಂಥದಲ್ಲಿ ಹೇಗೆ ಆದಿ ಧರ್ಮಸಭೆಯು ದೇವರು ವಹಿಸಿಕೊಟ್ಟಂತಹ ಈ ಅಧಿಕಾರವನ್ನು, ಜವಾಬ್ದಾರಿಯನ್ನು ನೆರವೇರಿಸುತ್ತಿದ್ದರು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಯಾಕೋಬನ ಗ್ರಂಥ 5ನೇ ಅಧ್ಯಾಯ 14ನೇ ವಾಕ್ಯದಿಂದ ನಾವು ಓದುವಾಗ ನಾವು ಕಾಣುತ್ತೇವೆ ಪ್ರಿಯರೇ. ನೋಡಿ, ಯಾಕೋಬನ ಗ್ರಂಥ 5ನೇ ಅಧ್ಯಾಯ ವಾಕ್ಯಗಳು 14ರಿಂದ, ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಅವನು ಸಭಾಪಾಲಕರನ್ನು ಕರೆಸಲಿ. ಅವರು ಅವನಿಗಾಗಿ ದೇವರನ್ನು ಪ್ರಾರ್ಥಿಸಿ ಪ್ರಭುವಿನ ಹೆಸರಿನಲ್ಲಿ ಅವನನ್ನು ಅಭ್ಯಂಗಿಸಲಿ. ಆಗ ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ. ಹಾಸಿಗೆ ಹಿಡಿದ ರೋಗಿಯನ್ನು ಪ್ರಭು ಎಬ್ಬಿಸುತ್ತಾರೆ. ಅವನು ಪಾಪ ಮಾಡಿದವನಾಗಿದ್ದರೆ ಕ್ಷಮೆಯನ್ನು ಪಡೆಯುತ್ತಾನೆ. ಆದ್ದರಿಂದ ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದದ್ದು ಹಾಗೂ ಫಲದಾಯಕವಾದದ್ದು. ದೇವರಲ್ಲಿ ನನ್ನ ಆತ್ಮೀಯರೇ, ಇಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮ ಯಾಕೋಬನ ಮುಖಾಂತರ ನಮಗೆ ತಿಳಿಯಪಡಿಸ್ತಿರುವಂಥ ವಿಷಯ, ನಿಮ್ಮಲ್ಲಿ ಯಾರಿಗಾದರೂ ಅಸ್ವಸ್ಥರಾಗಿದ್ದರೆ ಅವರು ಸಭಾಪಾಲಕರನ್ನು ಕರೆಸಲಿ. ಅವರು ಪ್ರಾರ್ಥಿಸ್ತಾರೆ. ನೋಡಿ, ಈ ಸಭಾಪಾಲಕರು ಯಾರಾಗಿದ್ದಾರೆ ಪ್ರಿಯರೇ? ಗುರುಗಳಾಗಿದ್ದಾರೆ, ಧರ್ಮದಕ್ಷರಾಗಿದ್ದಾರೆ, ಧರ್ಮಸಭೆಯಿಂದ ನೇಮಿಸಲ್ಪಟ್ಟಂಥವರಾಗಿದ್ದಾರೆ. ಧರ್ಮಸಭೆಯಿಂದ ನೇಮಿಸಲ್ಪಟ್ಟವರೆಂದರೆ ದೇವರಿಂದಲೇ ನೇಮಿಸಲ್ಪಟ್ಟಂಥವರಾಗಿದ್ದಾರೆ. ನೋಡಿ, ಅವನು ಪಾಪ ಮಾಡಿದವನಾಗಿದ್ದರೆ ಕ್ಷಮೆಯನ್ನು ಪಡೆಯುತ್ತಾನೆ. ಆದ್ದರಿಂದ ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡಾಗ ನಾವು ಕ್ಷಮೆಯನ್ನು ಪಡಿತೇವೆ. ನೋಡಿ, ಸಭಾಪಾಲಕರನ್ನು ಕರೆಯಿಸಬೇಕು, ಅವರು ಅಭ್ಯಂಗಿಸುತ್ತಾರೆ. ಅವರ ಹತ್ರ ನಾವು ಪಾಪ ನಿವೇದನೆ ಮಾಡುವಾಗ ಅವರ ವಿಶ್ವಾಸದ ಪ್ರಾರ್ಥನೆಯ ಮುಖಾಂತರ ನಾವು ಗುಣ ಹೊಂದ್ತೀವಿ. ದೇವರಲ್ಲಿ ನನ್ನ ಆತ್ಮೀಯರೇ, ನಮ್ಮ ಪಾಪಗಳು ನಮ್ಮ ಆತ್ಮವನ್ನು ಮಾತ್ರ ಗಾಯಪಡಿಸೋದಾಗಲಿ, ರೋಗಕ್ಕೆ ತುತ್ತು ಮಾಡೋದಾಗಲಿ ಅಲ್ಲ. ಕೆಲವೊಂದು ಪಾಪಗಳ ಮುಖಾಂತರ ನಮ್ಮ ಶರೀರ ಕೂಡ ಇದು ರೋಗಕ್ಕೆ ತುತ್ತಾಗುತ್ತೆ. ಬೆಚ್ಚದ ಕೊಲದತ್ತರ ಬಿದ್ದಂತಹ ವ್ಯಕ್ತಿ ಹತ್ರ ದೇವರು ಹೇಳಿದಂತಹ ಮಾತು ಇದಾಗಿದೆ, ಇನ್ನು ಮುಂದೆ ಪಾಪ ಮಾಡಬೇಡ, ಮಾಡಿದರೆ ಪೂರ್ವ ಸ್ಥಿತಿಗಿಂತಲೂ ಅಧೋಗತಿಗೆ ನೀನು ಇಳಿದು ಬಿಡುತ್ತೀಯ. ಅಂದರೆ ಅವನಿಗೆ ಬಂದಂತಹ ಅನಾರೋಗ್ಯವು ಪಾಪದ ಮುಖಾಂತರ ಆಗಿತ್ತು ಪ್ರಿಯರೇ. ಕೆಲವೊಂದು ರೋಗಗಳು ಪಾಪದ ಮುಖಾಂತರ ಕೂಡ ಬರಲು ಸಾಧ್ಯವಿದೆ ಅಂತ ಇದು ಸೂಚಿಸಿಕೊಡುತ್ತೆ ಪ್ರಿಯರೇ. ಸೊ ನಮ್ಮಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಕೆಲವೊಮ್ಮೆ ಪಾಪಗಳು ಕಾರಣವಾಗಿರುತ್ತೆ. ಅದನ್ನು ಒಪ್ಪಿಕೊಂಡಾಗ, ಪಾಪ ನಿವೇದನೆಯಲ್ಲಿ ಅದನ್ನು ಒಪ್ಪಿಕೊಂಡು
ನಿವೇದಿಸಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಾಗ ನಮ್ಮ ಜೀವನದಲ್ಲೂ, ನಮ್ಮ ಕುಟುಂಬದಲ್ಲೂ, ನಮ್ಮ ಕೆಲಸ ಕಾರ್ಯಗಳಲ್ಲೂ ದೇವರ ಕರುಣೆಯನ್ನು ನಾವು ಅನುಭವಿಸ್ತೇವೆ ಪ್ರಿಯರೇ. ಕೊನೆಯದಾಗಿ ಪೌಲನು ಹೇಳುವಂತಹ ಈ ಮಾತುಗಳು ಪ್ರಿಯರೇ, ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ ವಾಕ್ಯಗಳು 18ರಿಂದ, ಇದೆಲ್ಲ ಆಗುವುದು ದೇವರಿಂದ. ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮನ್ನು ತಮ್ಮೊಡನೆ ಸಂಧಾನಪಡಿಸಿಕೊಂಡಿದ್ದಾರೆ. ಇದಲ್ಲದೆ ಇತರರನ್ನು ಸಂಧಾನಕ್ಕೆ ತರುವ ಕಾರ್ಯವನ್ನು ನಮಗೆ ವಹಿಸಿದ್ದಾರೆ. ಕ್ರಿಸ್ತ ಯೇಸುವಿನ ಮುಖಾಂತರ ದೇವರು ಪ್ರೇಷಿತರನ್ನು, ಶಿಷ್ಯರನ್ನು ದೇವರ ಕಡೆಗೆ ಸಂಧಾನಪಡಿಸಿದ್ದಾರೆ. ಯೇಸುವಿನ ಶಿಲುಬೆ ಮರಣದ ಮುಖಾಂತರ ಮಾನವ ಕೋಟಿಯನ್ನು ದೇವರು ಸಂಧಾನಪಡಿಸಿದ್ದಾರೆ. ಅದರ ಕೃಪಾವರವನ್ನು ಇತರರಿಗೆ ಲಭ್ಯವಾಗುವಂತೆ ದೇವರು ಕೆಲವರನ್ನು ನೇಮಿಸಿದ್ದಾರೆ. ಅವರೇ ಅಪೊಸ್ತಲರಾಗಿದ್ದಾರೆ ಪ್ರಿಯರೇ, ಅವರೇ ಶಿಷ್ಯರಾಗಿದ್ದಾರೆ ಪ್ರಿಯರೇ. ದೇವರು ಕರೆದು ಆರಿಸಿಕೊಂಡಂತಹ ಶಿಷ್ಯರಾಗಿದ್ದಾರೆ. ಈ ಪೌಲ ಹೇಳ್ತಿದ್ದಾನೆ ಪ್ರಿಯರೇ, ನಮ್ಮನ್ನು ಯೇಸು ಸ್ವಾಮಿ ಸಂಧಾನಪಡಿಸಿದ ನಂತರ ನಮಗೆ ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ನಮ್ಮನ್ನು ತಮ್ಮೊಡನೆ ಸಂಧಾನಪಡಿಸಿಕೊಂಡಿದ್ದಾರೆ. ಇದಲ್ಲದೆ ಇತರರನ್ನು ಸಂಧಾನಕ್ಕೆ ತರುವ ಕಾರ್ಯವನ್ನು ನಮಗೆ ವಹಿಸಿದ್ದಾರೆ. ಹೇಗೆ ಪ್ರಿಯರೇ, ಗುರುಗಳಾಗಿರಲಿ, ಧರ್ಮದಶರಾಗಿರಲಿ, ಧರ್ಮಸಭೆಯ ಮುಖಾಂತರ ನಾವು ದೇವರಲ್ಲಿ ಸಂಧಾನಕ್ಕೆ ಒಳಗಾಗುವಂಥದ್ದು ಪಾಪ ನಿವೇದನೆಯ ಮುಖಾಂತರ ಪ್ರಿಯರೇ. ಹೌದು, ದೇವರು ಮಾನವರ ಅಪರಾಧಗಳನ್ನೆಲ್ಲ ಲೆಕ್ಕಿಸದೆ ಕ್ರಿಸ್ತ ಯೇಸುವಿನಲ್ಲಿ ಇಡೀ ಜಗತ್ತನ್ನೇ ತಮ್ಮೊಡನೆ ಸಂಧಾನಗೊಳಿಸುತ್ತಿದ್ದಾರೆ. ಈ ಸಂಧಾನದ ಸಂದೇಶವನ್ನು ಸಾರುವ ಸೌಭಾಗ್ಯವನ್ನು ಅವರೇ ನಮಗೆ ಕೊಟ್ಟಿದ್ದಾರೆ. ಆದುದರಿಂದಲೇ ನಾವು ಕ್ರಿಸ್ತ ಯೇಸುವಿನ ರಾಯಭಾರಿಗಳು. ದೇವರಲ್ಲಿ ನನ್ನ ಆತ್ಮೀಯರೇ, ಎಲ್ಲ ವಿಷಯಗಳನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಒಂದು ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡೋಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವ, ಪ್ರಾರ್ಥನಾ ಪೂರ್ವಕವಾಗಿ ದೇವರೇ, ನನ್ನಲ್ಲಿರುವಂತಹ ತಪ್ಪುಗಳು ಏನು ಎಂದು ನನಗೆ ತಿಳಿಯದು, ನೀವು ನನಗೆ ತಿಳಿಯಪಡಿಸಿಕೊಡಿ. ನೋಡಿ, ಕೀರ್ತನೆ 19:12ರಿಂದ 14 ನಾವು ನೋಡುವಾಗ ಪ್ರಿಯರೇ, ನಾವು ಕಂಡುಕೊಳ್ಳುತ್ತೇವೆ, ತನ್ನ ಪಾಪವನ್ನು ತಾನು ಅರಿತುಕೊಳ್ಳುವವನಾರಯ್ಯ, ಗುಪ್ತವಾದ ಪಾಪಗಳಿಂದೆನ್ನ ಮುಕ್ತಗೊಳಿಸಯ್ಯ. ಕಾಪಾಡೆನ್ನನ್ನು ಬೇಕೆಂದು ಪಾಪ ಮಾಡದಂತೆ, ಕಾದಿಡು ಅಂಥ ಪಾಪಕ್ಕೆ ನಾ ದಾಸನಾಗದಂತೆ. ನಿರ್ದೋಷಿ ಆಗುವೆನು ಆ ದ್ರೋಹಕ್ಕೊಳಗಾಗದಂತೆ. ನಿನಗೊಪ್ಪಿಗೆಯೇ ಆಗಲಿ ನನ್ನ ಬಾಯ ಮಾತು, ಹೃದಯ ಧ್ಯಾನ. ನೀನೆನ್ನ ಪ್ರಭು, ನನಗೆ ಉದ್ಧಾರಕ, ನನಗೆ ಆಶ್ರಯಧಾಮ. ದೇವರಲ್ಲಿ ನನ್ನ ಆತ್ಮೀಯರೇ, ಕೀರ್ತನೆಗಾರ ಎಷ್ಟು ಮನೋಹರವಾಗಿ ನಿಜವಾದಂತಹ ಪಶ್ಚಾತ್ತಾಪದ ಮನಸ್ಸಿನಿಂದ ದೇವರ ಚಿತ್ತದ ಪ್ರಕಾರ ದೇವರ ಮನಸ್ಸಿಗೆ ನೋವು ಆಗದಂಥ ಒಂದು ಜೀವನವನ್ನು ಜೀವಿಸಲು ಬಯಸುತ್ತಿದ್ದಾನೆ ಪ್ರಿಯರೇ. ಇದರ ಮುಖಾಂತರ ದೇವರು ನಮ್ಮ ಜೀವನದಲ್ಲಿ ಒಳಿತು ಮಾಡಲು ಆಸೆ ಪಡುತ್ತಿದ್ದಾರೆ ಪ್ರಿಯರೇ. ಹುಡುಕಿ ಬರುವಂತಹ ಪ್ರೀತಿ ಪ್ರಿಯರೇ. 99 ಕುರಿಗಳು ಜೊತೆಯಲ್ಲಿದ್ದರೂ ಸಹ ಆ ಕಳೆದೋದಂಥ ಒಂದು ಕುರಿಗಾಗಿ ಯೇಸು ಸ್ವಾಮಿ ಹುಡುಕಿ ಬಂದಂತೆ ಇಂದು ನಮ್ಮೊಬ್ಬೊಬ್ಬರ ಜೀವನದಲ್ಲೂ, ವೀಕ್ಷಿಸುವಂಥ ಪ್ರತಿಯೊಬ್ಬರ ಜೀವನದಲ್ಲೂ ಯೇಸು ಸ್ವಾಮಿ ನಮ್ಮೊಬ್ಬೊಬ್ಬರನ್ನು ಪಶ್ಚಾತ್ತಾಪದ ಕಡೆಗೆ, ಪಾಪದ ಅರಿವಿನ ಕಡೆಗೆ, ಮನ ಪರಿವರ್ತನೆಯ ಕಡೆಗೆ ಕರೆ ನೀಡುತ್ತಿದ್ದಾರೆ ಪ್ರಿಯರೇ. ಸರಿಯಾದ ಪ್ರಾರ್ಥನೆ ಮುಖಾಂತರ ನಮ್ಮ ಪಾಪಗಳು ಏನಾಗಿದೆ ದೇವರೇ ಅಂತ ದೇವರ ಹತ್ರ ಪ್ರಾರ್ಥಿಸಿ, ಧ್ಯಾನಿಸಿ, ಒಂದು ಪೇಪರಿನಲ್ಲಿ ನೀವು ಎಲ್ಲವನ್ನು ಬರೆದುಕೊಳ್ಳಿರಿ ಪ್ರಿಯರೇ. ಹಾಗೂ ನಿಜವಾದ ಪಶ್ಚಾತ್ತಾಪದ ಮನಸ್ಸಿನಿಂದ ಪಾಪ ನಿವೇದನೆಯನ್ನು ಮಾಡಿ ಅದನ್ನು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ಬಿಟ್ಟು ಬಿಡಿ. ನಿಮ್ಮಿಂದ ಅದು ಸಾಧ್ಯವಾಗುತ್ತೆ ಅಂತ ದೇವರೇ ಹೇಳುತ್ತಿರುವಾಗ ನಿಮ್ಮಿಂದ ಸಾಧ್ಯವಿಲ್ಲ ಅಂತ ನೀವು ಹೇಳೋದು ಬೇಡ ಪ್ರಿಯರೇ. ಸೈತಾನನು ಬರುವುದು ಸುಳ್ಳು ಹೇಳೋಕ್ಕೆ ಪ್ರಿಯರೇ. ಸೈತಾನನ ಮಾತಿಗೆ ಕಿವಿಗೊಡದೆ ದೇವರ ವಾಕ್ಯವನ್ನು ವಿಶ್ವಸಿಸಿ ಅದರ ಪ್ರಕಾರ ಅದಕ್ಕೆ ತಲೆ ಬಾಗಿರಿ.
ನೀವು ಪಾಪ ನಿವೇದನೆ ಸಂಸ್ಕಾರದಲ್ಲಿ ನಿಮ್ಮನ್ನೇ ನೀವು ಸಮರ್ಪಿಸಿಕೊಡುವಾಗ ಪ್ರಿಯರೇ, ದೇವರು ಶಿಲುಬೆಯಲ್ಲಿ ಸುರಿಸಿದಂಥ ಆತ್ಮವು ರಕ್ತವು ಜಲದಿಂದ ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ನೂತನ ಜೀವನವನ್ನು ಕೊಟ್ಟು ನಿಮ್ಮನ್ನು ಮುನ್ನಡೆಸ್ತಾರೆ. ದೇವರ ಕರುಣೆಯ ಪ್ರೀತಿಯಲ್ಲಿ ನೀವು ನಿಮ್ಮ ಕುಟುಂಬವು ಇನ್ನು ಮುಂದೆ ಜೀವಿಸುತ್ತೆ. ದೇವರು ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂದು ವಿಶ್ವಾಸದಿಂದ ಮಾತೆ ಮರಿಯಮ್ಮನವರ ಎಲ್ಲ ಸಂತ ದೂತರ ಮುಖಾಂತರ ಒಂದು ನಮೋ ಮರಿಯವನ್ನು ಹೇಳಿ ಪ್ರಾರ್ಥಿಸುವ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ, ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.